ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ. ಅಸ್ಮದ್ಗುರು ಸಮಾರಂಭ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮತ್ಕುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸುಮಾರು 6 ದಿನಗಳಿಂದ ನಾವು ಶ್ರಾದ್ದ ಏಕೆ ಮಾಡಬೇಕು, ಪಿತೃಪೂಜೆ ಏಕೆ ಮಾಡಬೇಕು, ಮಹಾಲಯದ ಅಲ್ಲಿ ಶ್ರಾದ್ದ ಏಕೆ ಅನಿವಾರ್ಯ, ಪಿತೃದೇವತೆಗಳ್ಯಾರು, ಪರಮಾತ್ಮನ ಪಂಚವ್ಯೂಹ ರೂಪದ ಪೂಜೆ ಎಷ್ಟು ಅನಿವಾರ್ಯ. ಶ್ರಾದ್ದ ಅಂತಂದರೆ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರ ವಿಶಿಷ್ಟವಾಗಿರ್ತಕ್ಕಂಥ ಅನುಸಂಧಾನ ಪುರಸ್ಸರವಾದ ಪೂಜೆ. ಇದು ಶ್ರಾದ್ದ ಅಂತ ತಿಳ್ಕೊಂಡಂತ ಅನ್ನಿಸ್ಕೊಳ್ತದೆ. ಪಿತೃದೇವತೆಗಳು ಯಾರು, ಅವರ ಮಹಿಮೆ ಏನು, ಸುಮಾರು
ಸಾಕಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಶ್ರಾದ್ದ ಮಾಡುವಾಗ ಕೆಲವು ವಿಧಿವಿಧಾನಗಳ ಜ್ಞಾನವೂ ನಮಗೆ ಇರಬೇಕು. ಕೆಲವು ಯಾಕೆ ಹಲವು. ಹಾಗಾದರೆ ಶ್ರಾದ್ದ ಎಂದನು, ಅದ್ರ ಪ್ರೊಸೀಜರ್ ಏನು, ಆ ಪ್ರೊಸೀಜರ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಸ್ಟೆಪ್ಪಿಗೆ ಏನು ಕಾರಣ ಇದೆ ನೆನಪಿನ ಇಟ್ಟುಕೊಳ್ಬೇಕು. ನಾವು ಏನು ವಿಧಿವಿಧಾನಗಳನ್ನು ಮಾಡ್ತೇವೆ, ಯಾವ ಧಾರ್ಮಿಕ ನಿಯಮಗಳನ್ನು ಪರಿಪಾಲನೆ ಮಾಡ್ತೇವೆ, ಇದು ಯಾವುದು ಅಂಧವಿಶ್ವಾಸವಲ್ಲ. ಸೂಪರ್ಸ್ಟಿಷನ್ ಸರ್ವಥಾ ಇಲ್ಲ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆ, ಹಚ್ಚಿಕೊಳ್ಳುವ ಗೋಪಿಚಂದನ, ಕುಂಕುಮ, ಹಾಕಿಕೊಳ್ಳುವ ಬಳೆ, ಧರಿಸುವ ಯಜ್ಞೋಪವೀತ, ಕೊರಳಲ್ಲಿ ಹಾಕಿಕೊಳ್ಳುವ ಮಂಗಳಸೂತ್ರದಿಂದ ಹಿಡಿದುಕೊಂಡು ಊಟಕ್ಕೆ ಕುಳಿತಾಗ ಪರಿಸೇಚನ ಚಿತ್ರಾಹುತಿಯ ಸಹಿತವಾಗಿ ಇದಕ್ಕೆ ಕಾರಣ ಏನಿದೆ? ಇದಕ್ಕೆ ಫಿಸಿಕಲ್ ಕಾರಣಗಳು ಕೂಡ ಇವೆ, ಸೈಂಟಿಫಿಕ್ ಕಾರಣಗಳು ಕೂಡ ಇವೆ, ಆಧ್ಯಾತ್ಮಿಕ ಕಾರಣಗಳು ಕೂಡ ಇವೆ, ಅನುಸಂಧಾನಕ್ಕೆ ಉಪಯೋಗಕ್ಕಂಥ ವಿಧಿವಿಧಾನಗಳು ಕೂಡ ಇವೆ. ಅದರಿಂದ ನಮ್ಮ ಜೀವನದಲ್ಲಿ ಆಗುವ ನೆಗೆಟಿವಿಟಿ ಹೇಗೆ ಹೊರಟೋಗ್ಬಿಡ್ತದೆ, ಹೇಗೆ ನಮ್ಮ ಜೀವನ ಇದೊಂದು ಪಾಸಿಟಿವ್ ಆಗಿ ನಮಗೆ ಸುಖಕರವಾಗಿ ಉನ್ನತಿಗೆ ಕಾರಣವಾಗಿ ಆಗ್ತದೆ. ಅದಕ್ಕೋಸ್ಕರ ಧರ್ಮದ ನಿಯಮಗಳು. ಧರ್ಮ ಅಂತ ಅನಿಸ್ಕೊಳ್ಳೋದು ಬರೀ ಹೆಸರಿಗಿರ್ತಕ್ಕಂಥ ಹಿಂದೂ, ಕ್ರಿಶ್ಚಿಯನ್ ಇತ್ಯಾದಿಗಳೆಲ್ಲ. ಧಾರಣಾತ್ ಧರ್ಮಮಿತ್ಯಾಹುಹು. ಯಾವುದನ್ನು ಆಚರಿಸುವುದರಿಂದ ನಮ್ಮ ರಕ್ಷಣೆ ಆಗ್ತದೆ, ನಮ್ಮ ಉನ್ನತಿ ಆಗ್ತದೆ, ನಮ್ಮ ಮೇಲೆ ಭಗವಂತನ ಅನುಗ್ರಹವಾಗ್ತದೆ, ಅದು ಧರ್ಮ. ದೇವತೆಗಳನ್ನು ನಾವು ಹೇಗೆ ಸಂತೋಷಪಡಿಸಬೇಕು, ಅವರಿಂದ ಅನುಗ್ರಹ ಪಡೆಯಬೇಕಾಗ್ತದೆ. ಅದಕ್ಕೆ ಮಾಡಿರ್ತಕ್ಕಂಥ ವಿಧಿವಿಧಾನಗಳು, ನಿಯಮಗಳು, ಅವುಗಳ ಆಚರಣೆ, ಇದು ಧರ್ಮಾಚರಣೆ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ಳಿ. ಧರ್ಮದ ವ್ಯಾಪ್ತಿ ಬಹಳ ವಿಸ್ತಾರವಾಗಿದೆ. ಯಾವುದರಿಂದ ನಮಗೆ ಒಂದು ಲಾಭ ಆಗ್ತದೆ ಅದು ಧರ್ಮ. ಉದಾಹರಣೆಗೆ ಕುಂಕುಮ ಹಚ್ಚಿಕೊಳ್ತೇವೆ, ತಿಲಕ ಹಚ್ಚಿಕೊಳ್ತೇವೆ, ಗೋಪಿಚಂದನ ಹಚ್ಚಿಕೊಳ್ತೇವೆ. ಲಾಭ ಏನು? ಬರೇ ನಾವು ಮಾಧ್ವರೋ ಸ್ಮಾರ್ತರೋ ಹೆಣ್ಣು ಮಕ್ಕಳು ಹಿಂದೂಗಳು ಅಂತ ತೋರಿಸೋದಕ್ಕೋಸ್ಕರ ಇದೊಂದು ಐಡೆಂಟಿಟಿಯ ಚಿಹ್ನೆವೇ ಅಲ್ಲ. ಹೌದು ಕೂಡ. ಉದ್ದ ಕುಂಕುಮ ಹಚ್ಚಿಕೊಳ್ತಕ್ಕಂಥ ಊರ್ಧ್ವಪುಂಡ್ರ, ನಾನು ಭಗವಂತನ ಭಕ್ತಳು, ಆದ್ದರಿಂದ ಎಲೆ ದುಷ್ಟಶಕ್ತಿಗಳೇ, ಯಮದೂತರೇ, ನನ್ನ ಕಡೆಗೆ ಬಂದರೆ ಖಬರ್ದಾರ್. ಪರಮಾತ್ಮನ ಭಕ್ತನಾದ್ದರಿಂದಾಗಿ ಪರಮಾತ್ಮ ನಿಮ್ಮನ್ನು ನಾಶಪಡಿಸ್ತಾನೆ, ದೂರದಿಂದಲೇ ದೂರ ಹೋಗ್ಬಿಡಿ. ಗರುಡ ಪುರಾಣ ಹೇಳ್ತದೆ, ಯಾವ ವ್ಯಕ್ತಿಯ ಮೇಲೆ ಹಣೆಯ ಮೇಲೆ ಊರ್ಧ್ವಪುಂಡ್ರ ಇದೆ ಅದು ಯಮದೂತರಿಗೆ ರೆಡ್ ಲೈಟ್ ಇದ್ದಂತೆ, ಮುಂದೆ ಹೋಗುವಂತಿಲ್ಲ, ಅಲ್ಲಿದಲ್ಲೇ ವಾಪಸ್ ಸ್ಟಾಪ್. ವೈಜ್ಞಾನಿಕ ಕಾರಣ, ನಮಗೆ ಇನ್ಫೆಕ್ಷನ್ ಆಗ್ತಕ್ಕಂಥ ಒಂದು ಬ್ರೈನಿಗೆ ಇನ್ಫೆಕ್ಷನ್ ಆಗ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಳ ಅಂತಂದರೆ ಹಣೆ.
ಇಲ್ಲಿ ಪ್ರತಿಯೊಬ್ಬರ ತಲೆಬುರುಡೆಯಲ್ಲಿ ಇಲ್ಲೊಂದು ಸೀಳಿದೆ, ಸಣ್ಣ ಸೀಳಿದೆ, 1/2 ಸೆಂಟಿಮೀಟರ್ ನಿಂದ 1 ಸೆಂಟಿಮೀಟರ್ವರೆಗೆ. ಪೊಲ್ಯೂಷನ್ ಆಗುವುದು, ಚಳಿ ಮಳೆ ಗಾಳಿಗಳ ಡೈರೆಕ್ಟ್ ಪರಿಣಾಮವಾಗೋದು ಈ ಹಣೆಯಿಂದ. ಸೈನಸ್ ಹಣೆ, ಆನಂತರ ಸೈನಸ್, ಸಂಪೂರ್ಣವಾದಂಥ ಸೈನಸ್ ಯಾವಾಗ ಇಫೆಕ್ಟ್ ಆಗ್ತದೆ, ಮುಂದೆ ಯಾವುದೋ ರೋಗ ಬರುವ ಇದು ಸಿಗ್ನಲ್, ಪೂರ್ವ ಸೂಚನೆ. ಅದರ ಸಂರಕ್ಷಣೆಗೋಸ್ಕರ ಇರತಕ್ಕಂಥದ್ದು ಈ ತಿಲಕಗಳು. ಒಂದು, ದೇವತೆಗಳಿಗೆ ವಿಷ್ಣು ಭಕ್ತ ಇದ್ದಾನೆ, ಇವನಿಗೆ ಅನುಗ್ರಹ ಮಾಡಬೇಕು ಅಂತನೋ ಸೂಚನೆ. ಅಸುರರಿಗೆ, ದುಷ್ಟಶಕ್ತಿಗಳಿಗೆ ಇಲ್ಲಿ ನನ್ನ ಪ್ರವೇಶವಿಲ್ಲ ಅಂತನ್ನುವ ಸೂಚನೆ. ಮೂರನೇದ್ದು ದೇಹದ ರಕ್ಷಣೆ. ಏನು ಒಂದು ಸ್ವಲ್ಪ ಕುಂಕುಮ ಸ್ವಲ್ಪ ಉದ್ದ ಹಚ್ಚಿಕೊಳ್ಳಿಕ್ಕೆ, ಒಂದು ಸ್ವಲ್ಪ ಉದ್ದ ಆಗಿರ್ತಕ್ಕ ಗೋಪಿಚನ್ನ ಹಚ್ಚಿಕೊಳ್ಳಿಕ್ಕೆ, ಅಂಗಾರಕ್ಷ ಹಚ್ಚಿಕೊಳ್ಳಿಕ್ಕೆ ಎಷ್ಟು ಟೈಮ್ ಹಿಡಿತದೆ? ಇಲ್ಲ. ಅಜ್ಞಾನ, ವಿಪರೀತ ಜ್ಞಾನ, ಇಗ್ನೋರೆನ್ಸ್. ನಮಗೆ ನಾವೇ ಶತ್ರುಗಳು. ನಮಗೆ ಲಾಭವಾಗುವಲ್ಲ ಕೆಲಸವನ್ನು ನಾವು ಮಾಡಿಕೊಳ್ಳೋದಿಲ್ಲ. ಹಾಗೆ ಪ್ರತಿಯೊಂದಕ್ಕೂ ಕಾರಣ ಇದೆ. ನನ್ನ ವಯಸ್ಸಿನ 17ನೇ 18ನೇ ವಯಸ್ಸಿನಿಂದ ಈ ಸುಮಾರು 52-53 ವರ್ಷಗಳವರೆಗೂ ನಾನು ಮಾಡಿದ್ದು ನನ್ನ ಪುರಾಣಗಳಲ್ಲಿ, ನನ್ನ ಪ್ರವಚನಗಳಲ್ಲಿ, ನನ್ನ ಲೇಖನಗಳಲ್ಲಿ ನಮ್ಮ ಶಾಸ್ತ್ರ, ನಮ್ಮ ಧರ್ಮ ಅಂಧವಿಶ್ವಾಸದಿಂದ ಯುಕ್ತವಾಗಿಲ್ಲ. ಒಳ್ಳೆ ಲಾಜಿಕಲ್ ಆಗಿದೆ, ಸೈಂಟಿಫಿಕ್ ಆಗಿದೆ, ಸ್ಪಿರಿಚುವಲ್ ಆಗಿದೆ, ಫಿಸಿಕಲ್, ಸೈಕಾಲಜಿಕಲ್, ಆನಂತರ ಸ್ಪಿರಿಚುವಲ್, ಯಾವುದೋ ಒಂದು ವಿಶಿಷ್ಟವಾದ ಲಾಭಕರವಾಗಿರ್ತಕ್ಕಂಥ ವಿಧಾನದಿಂದ ಯುಕ್ತವಾಗಿರ್ತಕ್ಕಂಥದ್ದು ನಮ್ಮ ಶಾಸ್ತ್ರಗಳ ನಿಯಮ ಪದ್ಧತಿಗಳು. ಆದರೆ ಅದನ್ನು ತಿಳಿದುಕೊಳ್ಳಬೇಕು. ಯಾಕೆ ಬಂತು ಈ ನಿಯಮ, ಯಾಕೆ ಬಂತು, ಎಲ್ಲಿಂದ ಬಂತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸರ್ವಸಾಮಾನ್ಯವಾಗಿ ಒಂದು ವಿಶ್ವಾಸದ ಸಂದರ್ಭ ಈ ರೀತಿಯಾಗಿದೆ. ವಿಶ್ವಾಸದ ಸಂದರ್ಭ ಯಾಕೆ ಯಾವ ರೀತಿಯಾಗಿ ಅಂತ ತಿಳ್ಕೊಂಡಂತಂದರೆ, ಶ್ರಾದ್ದದಲ್ಲಿ ಕಾಗೆಗೆ ಬಹಳ ಮಹತ್ವ ಇದೆ. ಹತ್ತನೇ ದಿವಸ ವಾಯಸ ಬಲಿ ಅಂತೇಳಿ ಇಡ್ತದೆ. ಕಾಗೆ ಮುಟ್ಟಬೇಕು ಅಂತ ಹೇಳಿ ಬಂಧುಗಳೆಲ್ಲ ದಾರಿ ಕಾಯ್ತಾ ಇರ್ತಾರೆ. ಮುಟ್ಟದೇ ಇದ್ರೆ ಎಷ್ಟೋ ಜನರಿಗೆ ಬಹಳ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ, ಅನಾನುಕೂಲತೆ. ಮುಟ್ಟಿದರೆ ಏನೋ ಒಂದು ಸಂತೃಪ್ತಿ. ಆಮೇಲೆ ಪ್ರತಿ ಸಲ ಸಂವತ್ಸರಿಕ, ಮಾಸಿಕ ಈ ಮಹಾಲಯದಲ್ಲಿ ಮಾಡೋ ಶ್ರಾದ್ದಕ್ಕೆ ಒಂದು ಉಚ್ಚಿಷ್ಟ ಪಿಂಡ ಅಂತ ಇಟ್ಟಿರ್ತೇವೆ. ಅದನ್ನು ಒಯ್ದು ಕಾಗೆ ಮುಟ್ಲಿ ಅಂತ ತಿಳ್ಕೊಂಡಂತ ಅದಕ್ಕೋಸ್ಕರ ಆ ರೀತಿಯಾಗಿರ್ತೇವೆ. ಯಾಕೆ ಇಷ್ಟು ಬೆಲೆ ಬರ್ತದೆ ಅಂತಿಕೊಂಡಂತ ಅನ್ನೋದಕ್ಕೋಸ್ಕರ ಶಾಸ್ತ್ರದಲ್ಲಿ ಕಾರಣಗಳನ್ನು ಕೊಟ್ಟಿದ್ದಾರೆ, ವಿಧಾನಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯದ್ದು, ಕಾಗೆ ದೀರ್ಘಜೀವಿ. ಕಾಗೆಗೆ 300 ವರ್ಷಕ್ಕಿಂತಲೂ ಹೆಚ್ಚು ವಯಸ್ಸಿರ್ತದೆ ಒಂದು ಕಾಗೆ. ನಮಗೇಗೆ ಇಷ್ಟು ವಯಸ್ಸಾದ ಮೇಲೆ ಮರಣ ಅಂತಿಕೊಂಡಂತಿದೆ, ಕಾಗೆಗೆ ಹಾಗಿಲ್ಲ. ಕಾಗೆಗೆ ವಯಸ್ಸಿನಿಂದ ಮರಣ ಇಲ್ಲ. ಬೇರೆ ಯಾರಾದರೂ ಕಲ್ಲು ಹೊಡಿಬೇಕು ಅಥವಾ ಬೇಕಾದ್ರೆ ಹದ್ದು ಗಿದ್ದು ಇತ್ಯಾದಿಗಳು ಅವುಗಳನ್ನು ಕೊಂದು ಹಾಕಬೇಕು, ಅಥವಾ ಇಲೆಕ್ಟ್ರಿಕ್ ವೈರ್ ಮೇಲೆ ಕೂತ್ಕೊಂಡಾಗ ಶಾಕ್ ಹೊಡಿಬೇಕು. ಈ ರೀತಿಯಾಗಿ ಕಾಗೆಗಳು ಸತ್ತು ಹೋಗ್ತವೆ.
ಹೊರತು ಕಾಗೆಗಳಿಗೆ ವಯಸ್ಸಿನ ಕ್ರಮದಿಂದಾಗಲಿ ಅಥವಾ ಯಾವುದಾದ್ರೂ ರೋಗದಿಂದ ಮರಣ ಇಲ್ಲ. ಅಂದರೆ ನಮ್ಮ ಶಾಸ್ತ್ರಕಾರರು ಎಷ್ಟು ವಿಷಯ ತಿಳಿದುಕೊಂಡಿದ್ರು. ಹೀಗಾಗಿ ಅವರಿಗೆ ನಮ್ಮ ಅಪ್ಪ, ಅಜ್ಜ, ಮುತ್ತಜ್ಜ ಇವ್ರನ್ನೆಲ್ಲ ನೋಡಿರ್ತವೆ. ನಮ್ಮ ಮನೆಯಲ್ಲಿ ಸುತ್ತಲೂ ತಿರುಗಾಡೋ ಕಾಗೆಗಳು, ಅವು ಗೊತ್ತಿರ್ತದೆ ಇವರ ಅಜ್ಜ ಹೇಗಿದ್ದ, ಮುತ್ತಜ್ಜ ಹೇಗಿದ್ದ, ಏನಿದ್ದ ಅಂತ ತಿಳ್ಕೊಂಡು ಅಂತೇಳಿ. ಅದಕ್ಕೆಂದು ಸಂಸ್ಕೃತದಲ್ಲಿ ಕಾಗೆಗೆ ವಾಯಸ ಅಂತ ಕರೀತಾರೆ. ದೀರ್ಘ ವಯಸ್ಸು, ಆಯುಷ್ಯ ಇರ್ತಕ್ಕಂಥ ಇದಕ್ಕೆ ವಾಯಸ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಹೀಗಾಗಿ ನಮ್ಮ ಹಿರಿಯರ ಜ್ಞಾನವು ಅವಕ್ಕಿವೆ ಅಂತ ತಿಳ್ಕೊಂಡು ಅಂತ ಹೇಳಿ ಒಂದು ಕಾರಣ. ಎರಡನೇ ಕಾರಣ ಅಂತ ತಿಳ್ಕೊಂಡಂತಂದರೆ ಅವುಗಳಿಗೆ ಸ್ವಾಭಾವಿಕ ಮರಣ ಇಲ್ಲ. ನೆನಪಿಟ್ಕೊಳ್ಳಿ, ಅವುಗಳಿಗೆ ಆಕ್ಸಿಡೆಂಟಲ್ ಮರಣ. ಅದಕ್ಕೋಸ್ಕರವೇ ನಾವು ಉಚ್ಛಿಷ್ಟ ಪಿಂಡ ಕೊಡೋದು ಕೂಡ ಅದೇ ರೀತಿಯಾಗಿ. ಯಾರು ಸಣ್ಣವರಿದ್ದಾಗ ಹೋಗಿದ್ದಾರೆ, ಯಾರಿಗೆ ಮಕ್ಕಳಿಲ್ಲ, ಯಾರಿಗೆ ಪಿಂಡದಲ್ಲಿ ಆರಾಧನೆ ಮಾಡಿ ಅವರಿಗೆ ನಾವು ಅನ್ನ ಕೊಡ್ತಕ್ಕಂಥ ಕ್ರಮದಲ್ಲಿ ಅವರಿಲ್ಲ, ಅಂಥವರಿಗೋಸ್ಕರ ಅಂತ ಹೇಳಿದೆ. ಅದೇ ರೀತಿಯಾಗಿ ಆಕ್ಸಿಡೆಂಟಲ್ ಮರಣ ಇರ್ತಕ್ಕಂಥ ಒಂದೇ ಒಂದು ಪಕ್ಷಿ ಕಾಗೆ. ಇದು ಗರುಡನ ತಮ್ಮ ಅರುಣನ ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಪಕ್ಷಿ ಇದು. ಇನ್ನೊಂದು ಕಾರಣ ಅಂತಕೊಂಡಂತಂದ್ರೆ ಯಮ ರಾವಣನ ಕಾಲದಲ್ಲಿ ಅನೇಕ ಋಷಿ ಇತ್ಯಾದಿಗಳು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ರು. ಯಜ್ಞಯಾಗಾದಿಗಳನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಕ್ಷಸರು ಯಜ್ಞ ವಿಘ್ನ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಯಜ್ಞಕ್ಕೆ ಬರುವ ದೇವತೆಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ರು. ಆಕ್ರಮಣ ಮಾಡ್ತಾ ಇದ್ದದರಿಂದಾಗಿ ಆವಾಗ ದೇವತೆಗಳು ಈ ರಾಕ್ಷಸರ ಕೈಯಲ್ಲಿ ಸಿಗಬಾರ್ದು ಅಂತ ತಿಳ್ಕೊಂಡಂತ ಹೇಳಿ ಅವರು ತಮ್ಮ ಮೂಲ ರೂಪದಲ್ಲಿ ಯಜ್ಞಗಳಿಗೆ ಬಂದು ಆಹುತಿ ಸ್ವೀಕರಿಸ್ತಿರಲಿಲ್ಲ. ಪಕ್ಷಿಗಳ ರೂಪದಿಂದ ಬಂದು ಆಹುತಿಗಳನ್ನು ಸ್ವೀಕರಿಸ್ತಾ ಇದ್ರಂತೆ. ಮರುತ್ ಅಂತಿಕೊಂಡಂತಕ್ಕಂಥ ಒಬ್ಬ ವ್ಯಕ್ತಿ ಬಹಳ ದೊಡ್ಡ ಯಜ್ಞವನ್ನು ಮಾಡಿದ. ಅವನಿಗೆ ಸ್ವತಃ ಬೃಹಸ್ಪತ್ಯಾಚಾರ್ಯ ತಮ್ಮನಾದ ಸಂವರ್ತ ಅನ್ನುವ ಬ್ರಹ್ಮರ್ಷಿಯಲ್ಲಿ ಪುರೋಹಿತನಾಗಿದ್ದ. ದೇವತೆಗಳಿಗೆಲ್ಲ ಆವಾಹನ ಮಾಡಿದಾಗ ಅವರು ಮೂಲ ರೂಪದಿಂದ ಬಂದರೆ ಈ ರಾಕ್ಷಸರು ನಮಗೆ ಬಹಳ ಪೀಡೆ ಕೊಡ್ತಾರೆ ಅಂತ ತಿಳ್ಕೊಂಡಂತ ಹೇಳಿ ಅವರು ಬೇರೆ ಬೇರೆ ಪಕ್ಷಿಯ ರೂಪವನ್ನು ಧಾರಣ ಮಾಡಿಕೊಂಡು ಬಂದರು. ರಾಕ್ಷಸರಿಗೆ ಗೊತ್ತಾಗಲಿಲ್ಲ. ಇಂದ್ರ ನವಿಲಿನ ರೂಪದಿಂದ ಬಂದಂತೆ, ಬ್ರಹ್ಮದೇವರು ಹಂಸ ರೂಪದಿಂದ ಬಂದರಂತೆ, ಹೀಗೆ ಬೇರೆ ಬೇರೆ ದೇವತೆಗಳು ಒಂದೊಂದು ಪಕ್ಷಿಯ ರೂಪದಿಂದ ಬಂದರು. ಯಮ ಕಾಗೆಯ ರೂಪದಿಂದ ಬಂದಂತೆ. ಆದ್ದರಿಂದಾಗಿ ಕಾಗೆಗೆ ಹಾಕಿದ ಅನ್ನ ಯಮ ಸಾಕ್ಷಾತ್ ಸ್ವೀಕಾರ ಮಾಡ್ತಾನೆ ಅಂತಕೊಂಡಂತಕ್ಕಂಥ ಒಂದು ಅವತ್ತಿನಿಂದ ಒಂದು ಸಂಪ್ರದಾಯ ಬಂತು. ಅಷ್ಟೇ ಅಲ್ಲ, ಯಮ ಕಾಗೆಗಳಿಗೊಂದು ವರ ಕೊಟ್ಟಿದ್ದಾನೆ. ಏನು ವರ ಕೊಟ್ಟಿದ್ದಾನೆ? ಏಚ ಮದ್ವಿಷಯಸ್ಥಾ ವೈ ಮಾನವಾಹ ಕ್ಷುದಿತಾರ್ದಿತಾಹ ತ್ವಯಿ ಭುಕ್ತೆ ಸುತೃಪ್ತಾಸ್ತೆ
ಭವಿಷ್ಯಂತಿ ಸಬಾಂಧವಾ. ನನ್ನ ಯಮಲೋಕದಲ್ಲಿ ಯಾರು ನರಕಾದಿಗಳಲ್ಲಿ ದುಃಖ ಪಡ್ತಾ ಇದ್ದಾರೆ, ಅಥವಾ ನನ್ನ ಲೋಕದಲ್ಲಿ ಪುಣ್ಯವಂತರಾಗಿರ್ತಕ್ಕಂಥವ್ರು ನನ್ನ ಲೋಕದಲ್ಲಿ ಅಂಥವ್ರು ಕೂಡ ಇದ್ದಾರೆ, ನನ್ನ ಸಭಾ ಇತ್ಯಾದಿಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆನಂತರ ನಾವು ಉಚ್ಚಿಷ್ಟ ಪಿಂಡ ಇರುವಾಗಲೂ ಕೂಡ ಈ ಅಗ್ನಿದಗ್ಧಾ ಈ ಅನಗ್ನಿದಗ್ಧಾ ಮಧ್ಯೆ ದಿವಸ್ವದಯ ಮಾದೆಯಂತೆ. ಯಾರು ಇನ್ನು ಪ್ರೇತ ರೂಪದಿಂದ ಇದ್ದಾರೆ ಇಂಥವರಿಗೆಲ್ಲರೂ ಕೂಡ ಈ ಪಿಂಡದಿಂದ ಅವ್ರಿಗೆ ತೃಪ್ತಿಯಾಗಲಿ ಅಂತೇಳಿ ಪಿಂಡ ಇಡ್ತೇವೆ. ಆದ್ದರಿಂದಾಗಿ ಯಮಧರ್ಮರಾಜ ಹೇಳಿದ್ದಾರೆ, ನೀನು ಆ ಪಿಂಡವನ್ನು ಸ್ಪರ್ಶ ಮಾಡಿದರೆ ನಿನ್ನ ಮುಖಾಂತರ ಆ ಎಲ್ಲ ಪಿತೃಗಳು ತೃಪ್ತರಾಗ್ತಾರೆ ಅಂಥೇಳಿ ಒಂದು ವರ ಕಾಗೆಗೆ ಕೊಟ್ಟಿದ್ದಾರೆ. 15 ದಿವಸ ಆ ಒಂದು ಕಾಕಬಲಿಯನ್ನು ಇಡುವಾಗಲೂ ಕೂಡ ಇದೇ ರೀತಿಯಾಗಿದೆ. ಕಾಕೋಸಿ ಯಮದೂತೋಸಿ, ಎಲೆ ಕಾಗೆ ನೀನು ಯಮನ ದೂತ, ಇದನ್ನು ಸ್ವೀಕಾರ ಮಾಡು, ಪಿತೃಗಳಿಗೆ ಮುಟ್ಟಿಸು ಅಂತ ತಿಳ್ಕೊಂಡು ಅಂತ ಹೇಳಿ ಅಂತಕ್ಕಂಥ ಒಂದು ವಚನ ಆ ಸಂದರ್ಭದಲ್ಲಿಯೂ ಕೂಡ ಇದೆ. ಹೀಗಾಗಿ ಯಮ ಕಾಗೆ ರೂಪ ತೆಗೆದುಕೊಂಡಿದ್ದರಿಂದ, ಕಾಗೆಗಳು ದೀರ್ಘಾಯುಷಗಳಾದ್ದರಿಂದ, ಕಾಗೆಗಳಿಗೆ ಸ್ವಾಭಾವಿಕ ಮರಣ ಇಲ್ಲದೇ ಇರುವುದರಿಂದ, ಯಮಧರ್ಮರಾಜನ ವರ ಅದಕ್ಕೆ ಇರುವುದರಿಂದ ಕಾಗೆಗೆ ನಾವು ವಾಯಸ ಬಲಿ ಕೊಡ್ತೇವೆ. ಮತ್ತು ಈ ಪ್ರತಿ ಶ್ರಾದ್ದಲ್ಲೂ ಕೂಡ ಉಚ್ಚಿಷ್ಟ ಪಿಂಡವನ್ನು ಒಯ್ದು ಕಾಗೆಗೋಸ್ಕರ ಹೊರಗೆ ಇಡ್ತೇವೆ. ಅಂದರೆ ಒಂದು ಸಾಮಾನ್ಯ ಕಾರಣಕ್ಕೂ ಎಷ್ಟು ಇತಿಹಾಸ ಇದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಏನು ಅಂಧವಿಶ್ವಾಸಕ್ಕೆ ಕಾಗೆಗೆ ಹಾಕ್ತಾರೆ ಅಂತ ತಿಳ್ಕೊಂಡಂತೇಳಿ. ಇಲ್ಲಿ ಅನೇಕ ಜನ ಇನ್ನೊಂದು ಪ್ರಶ್ನೆ ಕೂಡ ಇದೆ, ಕಾಗೆ ಮುಟ್ಟದೇ ಇದ್ದರೆ ಪಿತೃಗಳು ತೃಪ್ತರಾಗೋದಿಲ್ವೇ? ಕೆಲವರಿಗೆ ಬಹಳ ರೀತಿಯಾಗಿರ್ತಕ್ಕಂಥದ್ದು, ಕಾಗೆ ಮುಟ್ಟದೇ ಇದ್ದರೂ ಕೂಡ ಏನು ಇಡುವುದು ನಮ್ಮ ಕರ್ತವ್ಯ. ಯಾಕೆಂತಂದರೆ ಬೊಂಬಾಯಿ ಅಂತ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿಬಿಟ್ಟಿವೆ. ಮೊದಲೆಲ್ಲ ಉಳಿದದ್ದು ಆಹಾರವನ್ನು ಹೊರಗೆ ಹಾಕ್ತಾ ಇದ್ರು, ಆಗ ಆಹಾರ ಸಿಗ್ತಿತ್ತು. ಈಗ ಪಕ್ಷಿಗಳು ಬೇಕಾದಷ್ಟು ಇರ್ತಾ ಇದ್ವು. ಕೆಲವು ಕಡೆ ನಿಮ್ಗೆ ಕಾಗೆನೂ ನೋಡ್ಲಿಕ್ಕೆ ಸಿಕ್ಕೋದಿಲ್ಲ. ಅಂತಹ ಸಂದರ್ಭದಲ್ಲಿ ಮಂತ್ರಲಿಂಗ ಅಂತ ಮಂತ್ರಲಿಂಗದಿಂದ ನಾವು ಯಾವ ವಸ್ತು ನೀಡುತ್ತೇವೆ. ಮಂತ್ರಲಿಂಗ ಅಂದರೆ ಮಂತ್ರ ಪುರಸ್ಸರವಾಗಿ ಮಂತ್ರ ಲಕ್ಷಣ, ಮಂತ್ರದಿಂದ ಗ್ರಹಣ ಮಾಡ್ತಕ್ಕಂಥ ಒಂದು ಕ್ರಮ ಏನಿದೆ, ಆ ಕ್ರಮದಲ್ಲಿ ನಾವು ಇಟ್ಟ ಮೇಲೆ ಅದು ದೇವತೆಗಳಿಗೆ ಪಿತೃಗಳಿಗೆ ಮುಟ್ತದೆ. ಹಾಗೆ ಮುಟ್ಲಿ ಬಿಡಲಿ ಅದು ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಕೆಲವು ಸಲ ಅದನ್ನೇ ದೊಡ್ಡ ಸಮಸ್ಯೆ ಮಾಡಿ, ನೋಡಿದ್ಯಾ ನಿಮ್ಮ ಅಪ್ಪನನ್ನು ನೋಡ್ಕೊಳ್ಳಿಲ್ಲ ಅದಕ್ಕೆ ಕಾಗೆ ಮುಟ್ಲಿಲ್ಲ ಅಂತಕೊಂಡಂತ ಹುಚ್ಚುತನದ ಮಾತುಗಳು ಕೂಡ ಬರ್ತವೆ. ಅಲ್ಲಿ ಅದಕ್ಕೋಸ್ಕರ ಒಂದು ಹೇಳಕ್ಕೆ ನೀರು ಬಿಡಿಸ್ತಕ್ಕಂಥ ಕ್ರಮದಲ್ಲಿ ಒಂದು ಸೋಷಲ್ ಅಬ್ಲಿಗೇಷನ್ ಇದೆ ಹೊರತು ಇದು ಬಹಳ ಮಹತ್ವಪೂರ್ಣವಾದದ್ದಲ್ಲ. ಆದರೆ ಇಡಬೇಕು, ಇದು ಶಾಸ್ತ್ರದ ಆಜ್ಞೆ ಮತ್ತು ಕಾಗೆಗಳಿಗೆ ಯಮಧರ್ಮರಾಜನ ವರವೂ ಕೂಡ ಇರೋದರಿಂದಾಗಿ ಇಡ್ತಕ್ಕಂಥ ಒಂದು ಕ್ರಮ. ಹೀಗೆ ಅನೇಕ ವಿಧಿವಿಧಾನಗಳಿಗೆ ಒಂದು ರೀಸನ್ ಇದೆ, ಕಾರಣಗಳಿವೆ. ಆ ಕಾರಣಗಳಲ್ಲಿ ಕೆಲವು ಸಂಪ್ರದಾಯಗಳು, ಕೆಲವು ಹಿರಿಯರು ಯಾವುದೋ ಒಂದು ಉದ್ದೇಶದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಸಂದರ್ಭಗಳು, ಆನಂತರ ಪುರಾಣದ ಪ್ರಮಾಣಗಳು, ಇವೆಲ್ಲ ಪ್ರತಿಯೊಂದು ಸಂದರ್ಭದಲ್ಲಿ ಇರ್ತವೆ. ಇನ್ನು ಈ ಕೆಲವು ನಿಯಮಗಳನ್ನು ನಾವು ನೋಡಲಿಕ್ಕೆ ಪ್ರಯತ್ನಿಸೋಣ. ಶಾಸ್ತ್ರದ ಸಂಪ್ರದಾಯ ಇದೆ, ಶ್ರಾದ್ದದ ದಿವಸ ಮನೆಯ ಮುಂದೆ ರಂಗೋಲಿ ಹಾಕಬಾರ್ದು.
ಆ ನಂತರ ಶ್ರಾದ್ದದ ದಿನದಲ್ಲಿ ಎಡಗೈಗೆ ಪವಿತ್ರ ಹಾಕ್ಕೊಳ್ಬಾರ್ದು. ಕೆಲವು ಹಾಕಿಸ್ತಾರೆ, ಗೊತ್ತಿಲ್ಲ, ಅದು ಮಂಗಲ ಕಾಲದಲ್ಲಿ ಹಾಕ್ಕೊಳ್ಬೇಕು ಅಂತಿದೆ. ಮಂಗಲ ಸಂಸ್ಕಾರ ಕಾಲದಲ್ಲಿ ಇದು ಶ್ರಾದ್ದು ಮಂಗಲವೇ, ಅಮಂಗಲವಲ್ಲ. ಆ ನಂತರ ಶ್ರಾದ್ದಕ್ಕೆ ಡೈರೆಕ್ಟ್ ಊಟಕ್ಕೆ ಕೂತ್ಕೊಂಡಿರ್ತಕ್ಕಂಥ ಯಾವುದಕ್ಕೆ ನಾವು ಪೂರ್ವಪಂಕ್ತಿ ಅಂತ ಕರಿತೇವೆ, ಆ ಬ್ರಾಹ್ಮಣರು ಅಕ್ಷತೆ ಹೆಚ್ಚಿಕೊಳ್ಳುವಂತಿಲ್ಲ. ಈ 3 ನಿಯಮಗಳನ್ನು ಪರಿಪಾಲಿಸಲಾಗ್ತದೆ. ಇದಕ್ಕೆ ಒಂದು ಪ್ರಾಚೀನ ಕಾಲದಿಂದ ಬಂದ ಒಂದು ವಚನ ಇದೆ, ವಾಮಹಸ್ತೇಚ ದರ್ಭಾಂಸ್ತು. ಎಡಗೈಯಲ್ಲಿ, ಈಗ ಶಾದಲ್ಲಿ ದರ್ಭ ಇಡುವಾಗ ಇತ್ಯಾದಿ ಮಾಡುವಾಗ ಕೈ ಮುಸುರಿದೆ ಅಂತ ತಿಳ್ಕೊಂಡಂತೆ ಎಡಗೈಯಿಂದ ದರ್ಭ ಇಡ್ತೇವೆ, ಅಥವಾ ಎಡಗೈಯಲ್ಲಿ ಪವಿತ್ರ ಹಾಕ್ಕೊಳ್ತೇವೆ. ಪಿತೃಗಳು ಅದನ್ನು ನೋಡಿ ವಾಪಸ್ ಹೋಗ್ಬಿಡ್ತಾರೆ, ಶ್ರಾದ್ದಘಾತವ. ಗೃಹೇ ರಂಗವಲಿಂ ತಥಾ, ಮನೆ ಎದುರಿಗೆ ರಂಗೋಲಿ ಹಾಕಲಿಕ್ಕಿಲ್ಲ. ಯಾಕಪ್ಪ, ಏನು ಅನಾನುಕೂಲ? ಇದಕ್ಕೆ ಏನು ಕಾರಣ ಅಂತಿಕೊಂಡಂತ ಅನ್ನೋದು ಸ್ಪಷ್ಟವಾದಂತಕ್ಕಂಥ ವಿವರಣೆ ಇಲ್ಲ. ಬರೀ ಹಾಕಬಾರ್ದು ಅಂತ ಇಷ್ಟೇ ಇದೆ. ಮತ್ತು ಇದು ಈ ಶ್ಲೋಕ ಯಾವ ಪುರಾಣದ್ದು ಏನು ಅಂತಿಕೊಂಡಂತ ಹೇಳಿ ಗ್ರಂಥದಲ್ಲಿ ಉಲ್ಲೇಖ ಇಲ್ಲ. ಗ್ರಂಥಗಳಲ್ಲಿ ಇತಿ ಸ್ಮೃತಿ ವಚನಂ ಪುರಾಣ ವಚನಂ ಅಂತಕೊಂಡಂತೇಳಿ ಕೊಟ್ಟಿದ್ದಾರೆ ಅಷ್ಟೇ. ಯಾವ ಸ್ಮೃತಿ ಯಾವ ಪುರಾಣ ಅಂತಕೊಂಡು ಹೇಳಲಿಲ್ಲ. ಬಹುಶಃ ನನಗೆ ಅನ್ನಿಸ್ತದೆ, ಹಿಂದಿನ ದಿನ ಸಾಯಂಕಾಲವೇ ಪಿತೃದೇವತೆಗಳು ನಮ್ಮ ಮನೆಗೆ ಬಂದದ್ದರಿಂದ ರಂಗೋಲಿ ಹಾಕುವುದು ದೇವತೆಗಳಿಗೆ ಸ್ವಾಗತಕ್ಕೋಸ್ಕರ ಬಂದದ್ದರಿಂದಾಗಿ ನಮ್ಮನೆಗೆ ಇನ್ನು ಇವಿಲ್ ಪವರ್ ಬರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಹಾಕುವ ಅವಶ್ಯಕತೆ ಇಲ್ಲ ಅಂತಿಕೊಂಡಂತನ್ನೋ ದೃಷ್ಟಿಯಿಂದ ಬೇಡ ಅಂದಿರಬಹುದು. ಅಥವಾ ಮನೆಯ ಮುಂದೆ ರಂಗೋಲಿ ಹಾಕಿದ್ದರಿಂದ ಇದು ನಾರ್ಮಲ್ ಮನೆ ಅಂತ ಅನ್ಸ್ಕೊಳ್ತದೆ. ಯಾವ ದಿವಸ ಮನೆ ಮುಂದೆ ರಂಗೋಲಿ ಹಾಕೋದಿಲ್ಲ, ಬರ್ತಕ್ಕಂಥವರಿಗೂ ಆ ನಂತರ ದುಷ್ಟಶಕ್ತಿಗಳಿಗೆ ಒಂದು ಸಿಗ್ನಲ್. ಇವತ್ತು ಇವ್ರ ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅಂದರೆ ಇವ್ರ ಮನೆಯಲ್ಲಿ ಶ್ರಾದ್ದ ಅನ್ನೋ ಕ್ರಿಯೆ ನಡೀತಾ ಇದೆ. ಆದ್ದರಿಂದ ಬರ್ತಕ್ಕಂಥವರು ಇವರಿಗೆ ಡಿಸ್ಟರ್ಬ್ ಮಾಡಬಾರ್ದು, ಯಾಕೆ ಶ್ರಾದ್ದ ಮಧ್ಯದಲ್ಲಿ ವಿಘ್ನ ಆಗಬಾರ್ದು. ಆ ನಂತರ ಯಾರು ಅಪವಿತ್ರ ಸ್ಥಿತಿಯಲ್ಲಿದ್ದಾರೆ ಅವರು ಶ್ರಾದ್ದದ ಬರಬಾರ್ದು. ಆ ನಂತರ ದುಷ್ಟಶಕ್ತಿಗಳು ಬರಬಾರ್ದು ಅಂತೇಳಿ ರಂಗೋಲಿ ಹಾಕ್ತೇವೆ. ಆದರೆ ರಂಗೋಲಿ ಹಾಕಲಿಲ್ಲ ಅಂತಂದ ಕ್ಷಣಕ್ಕೇನೆ ಹಾಗಾದ್ರೆ ಪಿತೃದೇವತೆಗಳು ಈ ಮನೆಗೆ ಬಂದಿದ್ದಾರೆ ಅಂತನ್ನುವ ಸಿಗ್ನಲ್ ದುಷ್ಟಶಕ್ತಿಗಳಿಗೆ. ಆ ನಂತರ ವ್ಯಾವಹಾರಿಕವಾಗಿ ಕೂಡ ಬರ್ತಕ್ಕಂಥವರಿಗೂ ಇವತ್ತಿನ ದಿವಸ ನಾವು ಇಲ್ಲಿ ಹೋಗಬಾರ್ದು ಅಂತಿಕೊಂಡಂತ ಸೂಚನೆಗೋಸ್ಕರವು ಮನೆ ಮುಂದೆ ರಂಗೋಲಿ ಹಾಕ್ತಕ್ಕಂಥ ಸಂದರ್ಭ ಇಲ್ಲ. ದೇವರ ಮುಂದೆ ತುಳಸಿ ಗಿಡದ ಮುಂದೆ ಹಾಕಲಿಕ್ಕೆ ಬರ್ತದೆ. ಇನ್ನು ಕೆಲವು ಸಂಪ್ರದಾಯದಲ್ಲಿ ರಂಗೋಲಿ ಹಾಕಿ ಅದರ ಮೇಲೆ ಪಿಂಡ ಪ್ರದಾನ ಮಾಡ್ತಾರೆ. ಅದಕ್ಕೆ ಪ್ರಮಾಣ ಎಲ್ಲಿ ನನಗಂತೂ ಸಿಗಲಿಲ್ಲ. ಆದರೆ ಅಷ್ಟು ಅದು ಸಂಪ್ರದಾಯ ಸರಿಯಿಲ್ಲ. ಯಾಕೆಂದರೆ ದರ್ಭದ ಮೇಲೆ ಪಿಂಡ ಪ್ರದಾನಾದಿಗಳಿವೆ ಹೊರತು ರಂಗೋಲಿ ಮೇಲೆ ಇಲ್ಲ. ಇನ್ನು ಪೂರ್ವ ಪಂಕ್ತಿ ಕೂತ್ಕೊಳ್ತಕ್ಕಂಥವರು ಅಕ್ಷತೆ ಹಚ್ಚಿಕೊಳ್ಳುವಂತಿಲ್ಲ. ಅಕ್ಷತೆ ಹಚ್ಚಿಕೊಳ್ಳುವುದು ಇದು ಊಟದ ಪೂರ್ವದಲ್ಲಿ ಹಚ್ಚಿಕೊಳ್ತಕ್ಕಂಥ ಸಂಪ್ರದಾಯ. ಅಕ್ಷತೆ ಹಚ್ಚಿಕೊಂಡ್ರೆ ನಮ್ಗೆ ಊಟ ಆಗಿದೆ ಅಂತಂದ ಕ್ಷಣಕ್ಕೆ ಪಿತೃಗಳು ಅವರಲ್ಲಿ ಸನ್ನಿಹಿತರಾಗೋದಿಲ್ಲ. ದೇವರ ಪೂಜೆ ಆದ ಕ್ಷಣ ಬೆಳಗ್ಗಿನ ಮುಗಿದ ಕ್ಷಣಕ್ಕೇನೆ ಅಂಗಾರ ಬೇಕಾದ್ರೆ ಹಚ್ಕೊಳ್ಬೋದು. ಅಕ್ಷತೆ ಭೋಜನ ಪೂರ್ವದಲ್ಲಿ ಹಾಕ್ತಕ್ಕಂಥ ಒಂದು ಕ್ರಮ ಇರೋದರಿಂದಾಗಿ ಬಹುಶಃ ಅದಕ್ಕೋಸ್ಕರವೇ
ಪೂರ್ವ ಪಂಕ್ತಿ ಕೂತ್ಕೊಳ್ತಕ್ಕಂಥವ್ರು ಅಕ್ಷತೆ ಹಚ್ಕೊಳ್ತಕ್ಕಂಥ ಕ್ರಮ ಇಲ್ಲ. ಆದ್ದರಿಂದಾಗಿ ಎಡಗೈಯಿಂದ ದರ್ಭ ಮುಟ್ಟಬಾರ್ದು. ಆ ನಂತರ ಹಾಗಾದ್ರೆ ಎಡಗೈಯಿಂದ ಮಾಡಬಾರ್ದು, ಒಂದೇ ಕೈಯಿಂದ ಪವಿತ್ರವಾಗಿ ಮಾಡಲಿಕ್ಕಾಗ್ತದೆ ಅಂತಂದರೆ ಬಲಗೈ ಸಹಿತವಾಗಿ ಎಡಗೈ ಇರಬೇಕು ಅಂತ ಅರ್ಥ. ಎಡಗೈಯಿಂದ ಮುಟ್ಟಿಡೋದು ಇದು ಮಾಡೋದು, ಯಾಕಂದರೆ ಎಡಗೈ ಅದು ಸರ್ವಸಾಮಾನ್ಯವಾಗಿ ಅದು ಅಪವಿತ್ರ ಅಂತ ಅನಿಸ್ಕೊಳ್ತಾರೆ. ಇನ್ನು ಇನ್ನೊಂದು ನಿಯಮ, ಶ್ರಾದ್ದ ಮಾಡ್ತಕ್ಕಂಥ ವ್ಯಕ್ತಿ, ಶ್ರಾದ್ದಕ್ಕೆ ಅಡುಗೆ ಮಾಡ್ತಕ್ಕಂಥ ಹೆಣ್ಮಕ್ಕಳು ಗಂಡಸರು ಗೋಪಿ ಚಂದನ, ಆನಂತರ ಹೆಣ್ಣು ಮಕ್ಕಳು ಉದ್ದು ಕುಂಕುಮ ಹಚ್ಚಿಕೊಳ್ಳುವುದು ಅನಿವಾರ್ಯ. ಯಾಕೆ? ಊರ್ಧ್ವ ಪುಂಡ್ರ ಹಚ್ಚಿಕೊಳ್ಳದೆ ಇದ್ದರೆ ಪಿತೃಗಳು ವಾಪಸ್ ಹೋಗ್ಬಿಡ್ತಾರೆ. ಗೋಪಿ ಚಂದನವಿಲ್ಲದ ಹಣೆ, ಊರ್ಧ್ವ ಕುಂಕುಮ ಇಲ್ಲದ ಹಣೆಯನ್ನು ನೋಡಿದ ಪಿತೃಗಳು ಆ ಸ್ಥಳದಿಂದ ಹೊರಟು ಹೋಗ್ತಾರೆ. ಅಷ್ಟೇ ಅಲ್ಲ, ಊರ್ಧ್ವ ಪುಂಡ ಸಹಿತವಾಗಿ ಅಂದರೆ ಗೋಪಿಚಂದನ ಮುದ್ರೆಯೆಲ್ಲ ಹಚ್ಚಿಕೊಂಡು ಶ್ರಾದ್ದ ಮಾಡಿದರೆ ಅಂಥ ಸಂದರ್ಭದಲ್ಲಿ ಅನೇಕ ಸಾವಿರಾರು ಸಲ ಗೈಯಲ್ಲಿ ಶ್ರಾದ್ದ ಮಾಡಿದರೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪುಣ್ಯ ಊರ್ಧ್ವ ಪುಂಡ ಸಹಿತವಾಗಿ ಶ್ರಾದ್ದಗಳನ್ನು ಮಾಡಿದರೆ ಬರ್ತಾರೆ. ಅದಕ್ಕೆ ಹೋಲಿಸೋದು ಉದ್ದೇಶ, ಇದು ಅನಿವಾರ್ಯ, ಬಹಳ ಶ್ರೇಷ್ಠ ಅಂತ ಅನ್ನೋದಕ್ಕೋಸ್ಕರ ಹೋಲಿಸಿದ್ದಾರೆ. ಊರ್ಧ್ವ ಪುಂಡಧರೋಯಸ್ತು, ಯಾವನು ಉದ್ದ ನಾಮವನ್ನು ಹಚ್ಚಿಕೊಂಡು ಕುರಿಯಾತ್ ಶ್ರಾದ್ದಂ ಶುಭಾನನೆ, ಪದ್ಮಪುರಾಣದಲ್ಲಿ ರುದ್ರದೇವರು ಪಾರ್ವತಿಗೆ ಹೇಳ್ತಾರೆ, ಯಾರು ಊರ್ಧ್ವಪುಂಡ ಧಾರಣೆ ಮಾಡಿ ಶ್ರಾದ್ದವನ್ನು ಮಾಡುತ್ತಾರೆಯೋ ಕಲ್ಪಕೋಟಿ ಸಹಸ್ರಾಣಿ, ಎಷ್ಟೋ ಕಲ್ಪಗಳು, ಸಾವಿರಾರು ಕೋಟ್ಯಾವಧಿ ಕಲ್ಪಗಳಲ್ಲಿ ಪ್ರತಿ ಸಲವೂ ಗಯಾಶ್ರಾದ್ದ ಮಾಡಿದ ಪುಣ್ಯ ಅವರಿಗೆ ಪ್ರಾಪ್ತವಾಗ್ತದೆ. ಕಲ್ಪಕೋಟಿ ಸಹಸ್ರಾಣಿ ಗಯಾಶ್ರಾದ್ದಂ ಫಲಂ ಲಭೇತ್ ಅಂತ ಕೊಂಡಂದಿದ್ದಾರೆ. ಅಷ್ಟೇ ಅಲ್ಲ, ಪಿತೃಗಳಿಗೂ ಬಹಳ ಸಂತೋಷವಾಗ್ತದಂತೆ. ಅದರ ಮುಂದಿನ ಶ್ಲೋಕ ಈ ರೀತಿಯಾಗಿದೆ ಪದ್ಮಪುರಾಣದಲ್ಲಿ, ಊರ್ಧ್ವ ಪುಂಡ್ರಧರಂ ವಿಪ್ರಂ. ಊರ್ಧ್ವ ಪುಂಡ್ರ ಅಂತಂದರೆ ಗೋಪಿಚಂದನ ಉದ್ದ ನಾಮವನ್ನು ಹಚ್ಚಿಕೊಳ್ಳುವುದರ ಬ್ರಾಹ್ಮಣು ಯಶ್ರಾದ್ಧೆ ಭೋಜಯಿಷ್ಯತಿ, ಅಂಥ ಬ್ರಾಹ್ಮಣನನ್ನು ಯಾವಾಗ ನಾವು ಅವರಿಗೆ ಊಟಕ್ಕೆ ಕರೀತೇವೆ, ಅವರಿಗೆ ಶ್ರಾದ್ದದ ಊಟಕ್ಕೆ ಹಾಕ್ತೇವೆ, ಆ ವಿಪ್ರರಿಗೆ ನಮ್ಮ ಅಸಂಖ್ಯ ಪಿತೃಗಳೆಲ್ಲರೂ ತೃಪ್ತರಾಗ್ತಾರಂತೆ. ಆಕಲ್ಪ ಕೋಟಿ ಪಿತರಃ ಅಶ್ಯ ಹೃಷ್ಟಾನ ಸಂಶಯ. ಎಷ್ಟೋ ಸಾವಿರಾರು ಜನ್ಮ ಬಂದು ಎಲ್ಲ ಪಿತೃಗಳು ಕೂಡ ಉದ್ಧತರಾಗ್ತಾರೆ. ಅದಕ್ಕೆ ಊರ್ಧ್ವ ಪುಂಡ್ರ ಹಚ್ಚಿಕೊಂಡಿರ್ತಕ್ಕಂಥ ಬ್ರಾಹ್ಮಣರನ್ನೇ ಊಟಕ್ಕೆ ಕರೀಬೇಕು ಅಂತಕ್ಕಂಥ ಕ್ರಮ ಇದೆ. ಇನ್ನು ಪಿಂಡ ಎಲ್ಲಿ ವಿಸರ್ಜನೆ ಮಾಡಬೇಕು? ಪಿಂಡ ಅಂತಿಕೊಂಡಂತಂದ್ರೆ ಏನು? ಪಿತೃಗಳಿಗೆ ಎಲೆ ಮೇಲೆ ಅನ್ನ ಬಡಿಸಿದ್ರೆ ನಡೆಯೋದಿಲ್ಲೇನು? ದುಂಡಗಾಗಿ ಪಿಂಡವನ್ನೇ ಯಾಕೆ ಮಾಡಬೇಕು? ಅದರ ಉದ್ದೇಶ ಏನು? ಅದರ ಉದ್ದೇಶ ನಮಗೆ ಶ್ರಾದ್ದದಲ್ಲಿ ವಿಧಾನದಲ್ಲಿ ತಿಳಿಸಿಬರ್ತದೆ. ಯಾವಾಗ ವರಾಹದೇವರು, ವರಾಹ ಅವತಾರ ಅಂತಂದರೆ ಅತ್ಯಂತ ಪವಿತ್ರತೆಯ ದ್ಯೋತಕ ಅವತಾರ. ಉಳಿದದ್ದು ಅಪವಿತ್ರ ಅಂತಲ್ಲ, ವಿಶೇಷವಾಗಿ ಪಾವಿತ್ರ್ಯವನ್ನು ಜಗತ್ತಿಗೆ ತಿಳಿಸಿಕೊಡೋದಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ತೆಗೆದುಕೊಂಡ ಅವತಾರ ವರಾಹ ಅವತಾರ. ಅವರು ಪೃಥ್ವಿಯನ್ನು ರಸಾತಳದಿಂದಲೇ ಎತ್ತಿದಾಗ ಅವರಿಗೆ ಕೋರೆ ಹಲ್ಲಿಗೆ ಕೆಸರು ಕೂಡ ಮೆತ್ಕೊಂಡಿತ್ತಂತೆ. ಅದನ್ನು ಪೃಥ್ವಿಯ ಕಕ್ಷೆಯಲ್ಲಿ ಅದನ್ನು ಸ್ಥಾಪನೆ ಮಾಡುವಾಗ ಹತ್ತಿಕೊಂಡ ಆ ಮಣ್ಣು ದುಂಡಾಗಿ ಪಿಂಡ ರೂಪದಿಂದ ದುಂಡಾಗಿತ್ತಂತೆ. ಅವು
ನೆಲದ ಮೇಲೆ ಬಿದ್ದುವಂತೆ. ಆದ್ದರಿಂದಾಗಿ ಪಿಂಡಾಕೃತಿಯ ಇದು ವಿಶೇಷವಾಗಿ ಅತ್ಯಂತ ಪವಿತ್ರ ಅಂತಿಕೊಂಡಂಥ ರೀತಿಯಲ್ಲಿ ಪಿಂಡವನ್ನು ಮಾಡಿಕೊಂಡೇ ಅಲ್ಲಿ ಪಿಂಡಗಳನ್ನು ಇಡಬೇಕು ಅಂತಿಕೊಂಡಂಥ ಪ್ರಮಾಣ ಇದೆ. ಈ ಪ್ರಶ್ನೆ ಬರ್ತದೆ. ನಾರದರು ದೇವತೆಗಳ ಆರಾಧನೆಯನ್ನು ಮಾಡಿ ಇನ್ನು ಪಿತೃಕಾರ್ಯವನ್ನು ಮಾಡುವಾಗ ಅಲ್ಲಿ ನರನಾರಾಯಣರು ಬಂದಿರಂತೆ ನಾರದರ ಹತ್ರ. ಆಗ ನಾರದರು ನರನಾರಾಯಣ ಕೇಳ್ತಾರೆ, ಈ ಪಿಂಡ ಬಿಟ್ಟೆ ಪೂಜೆ ಯಾಕೆ ಮಾಡಬೇಕು, ಇದಕ್ಕೆ ಪಿಂಡ ಅಂತ ಯಾಕೆ ಹೆಸರು ಬಂತು ಅಂತೂ ಕೇಳ್ತಾರೆ. ತ್ರೀನ್ ಪಿಂಡಾನ್ ನ್ಯಸ್ಯ ವೈ ಪೃಥ್ವ್ಯಾಂ ಪೂರ್ವಂ ದತ್ವಾ ಕುಶಾನಿತಿ ಕಥಂತು ಪಿಂಡ ಸಂಜ್ಞಾತೆ ಪಿತರೋ ಲೇಭಿರೇ ಪುರ. ಪಿಂಡದಲ್ಲಿಯೇ ಪಿತೃಗಳ ಆವಾಹನೆ ಏಕೆ ಅಂತ ಪ್ರಶ್ನೆಯನ್ನು ದರ್ಭದ ಮೇಲೆ 3 ಪಿಂಡಗಳಿಟ್ಟು ಇಲ್ಲೇ ಪಿತೃಗಳ ಆವಾಹನೆ ಯಾಕೆ ಅಂತ ತಿಳ್ಕೊಂಡಂತೇಳಿ ಕೇಳಿದಾಗ ಆಗ ಉತ್ತರ ಕೊಡ್ತಾರೆ. ಪ್ರಾಪ್ತೇ ಚ ಆಹ್ನಿಕೆ ಕಾಲೇ ತು ಮಧ್ಯದೇಶಗತೆ ರವೌ ದ್ರೌಷ್ಟ್ರಾ ವಿಲಗ್ನಾನ್ ತ್ರೀನ್ ಪಿಂಡಾನ್ ವಿಧಾಯ ಸಹಸಾ ಪ್ರಭು ಸ್ಥಾಪಯಾಮಾಸ ವೈ ಪೃಥ್ವ್ಯಾಂ ಕುಶಾನಾಸ್ತೀರ್ಯ ನಾರದ ಸತೇಷು ಆತ್ಮಾನಂ ಉದ್ದಿಶ್ಯ ಪಿತೃಂ ಚಕ್ರೆ ಯಥಾವಿಧಿ. ವರಾಹದೇವರು ಪೃಥ್ವಿಯನ್ನು ಮೇಲೆ ಎತ್ತಿದಾಗ ಅವರ ಕೋರೆ ಹಲ್ಲುಗಳಿಗೆ ಮೆತ್ತಿಕೊಂಡಿರ್ತಕ್ಕಂಥ ಮಣ್ಣಿತ್ತು. ಆಗ ಅವರು ತಮ್ಮ ಮೈ ಜಾಡಿಸಿದರು. ವರಾಹದೇವರ ಕೂದಲುಗಳು ದರ್ಭೆಯಾಗಿ ನೆಲದ ಮೇಲೆ ಬಿದ್ದು ಅಂತ. ಅದಕ್ಕೆ ಶ್ರಾದ್ದದಲ್ಲಿ ದರ್ಭೆ ಉಪಯೋಗಿಸ್ತಾರೆ. ಆಗ ಅವರು ವರಾಹದೇವರು ಆ ಹಲ್ಲಿಗೆ ಹತ್ತಿದ ಮಣ್ಣನ್ನೇ ತೆಗೆದು ಪಿಂಡ ಮಾಡಿ ಆ ದರ್ಭದ ಮೇಲೆ ಇಟ್ಟರಂತೆ. ಇದರಿಂದ ಜಗತ್ತಿನ ಎಲ್ಲ ಪಿತೃಗಳಿಗೆ ತೃಪ್ತಿ ಆಗಲಿ ಅಂತ ತಿಳ್ಕೊಂಡಂತೇಳಿ ಅದಕ್ಕೋಸ್ಕರ ದರ್ಭದಲ್ಲಿಯೇ ಪಿಂಡ ಇಟ್ಟು ಅಲ್ಲಿ ಪಿತೃ ಪಿತಾಮಹ ಪ್ರಪಿತಾಮಹರಿಗೆ ವಿಶೇಷವಾದ ತೃಪ್ತಿಯನ್ನು ಕೊಡ್ತಕ್ಕಂತಹ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರನ್ನು ಆವಾಹನ ಮಾಡ್ತಕ್ಕಂಥ ಕ್ರಮ ಇವತ್ತಿಗೂ ಬಂತು. ಬಹಳ ಜನರಿಗೆ ತಪ್ಪು ಕಲ್ಪನೆ ಇದೆ. ಪಿಂಡ ಅಂದರೆ ಪಿತೃಗಳಿಗೆ ಕೊಡ್ತಕ್ಕಂಥ ಆಹಾರ ಅಂತೇಳಿ. ಆಹಾರ ಅಲ್ಲ, ಪಿಂಡ ಇದು ಪ್ರತಿಮೆ. ಪಿತೃ ಪಿತಾಮಹ ಪ್ರಪಿತಾಮಹರನ್ನು ಆವಾಹನ ಮಾಡೋದಕ್ಕೋಸ್ಕರ ಇರುವ ಪ್ರತಿಮೆ ಪಿಂಡ. ನಮ್ಮ ಶರೀರಕ್ಕೂ ಕೂಡ ಒಂದು ಪಿಂಡ ಅಂತ ಹೆಸರಿದೆ, ಪಿಂಡಾಂಡ. ಬ್ರಹ್ಮಾಂಡ ಅದಕ್ಕೂ ಒಂದು, ಇದಕ್ಕೆ ಪಿಂಡ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಸಂಸ್ಕೃತದಲ್ಲಿ ಪಿಂಡ ಅಂತ ತಿಳ್ಕೊಂಡಂತಂದರೆ ಅನೇಕ ವಸ್ತುಗಳನ್ನು ಕೂಡಿಸಿ ಮಾಡಿರ್ತಕ್ಕಂಥ ಒಂದು ಆಕೃತಿ. ಇದಕ್ಕೆ ಪಿಂಡ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆನಂತರ ಇನ್ನೊಂದು, ಅನ್ನದಿಂದ ಪಿಂಡವನ್ನು ಮಾಡಿಡ್ತೇವೆ. ಅನ್ನದಿಂದ ಪಿಂಡ ಮಾಡಿಡುವ ಉದ್ದೇಶ ಏನು ಅಂತ ತಿಳ್ಕೊಂಡಂತಂದರೆ ಒಂದು ವಿಚಾರ ನಾವು ತಿಳಿದುಕೊಳ್ಬೇಕು. ಪಿತೃಲೋಕ ಇರೋದು ಚಂದ್ರಲೋಕನ ಮೇಲ್ಬದಿಯಲ್ಲಿ. ಪಿತೃಗಳಿಗೆ ಆಹಾರ ನಾವು ಕೊಡುವ ಅನ್ನ ಅಲ್ಲ, ನಾವು ಕೊಡುವ ಪದಾರ್ಥ ಅಲ್ಲ. ಚಂದ್ರಲೋಕದಲ್ಲಿ ಚಂದ್ರನ ಕಿರಣದ
ಅನೇಕ ಕಿರಣಗಳಿವೆ. ಮೇಲೆ ಹೋಗ್ತಕ್ಕಂಥ ಕಿರಣಕ್ಕೆ ಸುಷುಮ್ನಾ ಕಿರಣ ಅಂತ ಹೆಸರು. ಹೇಗೆ ನಮ್ಮಲ್ಲಿ ಸುಷುಮ್ನಾ, ನಾಡಿಗೆ ಸುಷುಮ್ನಾ ಅಂತ ಹೆಸರಿದೆ, ಸುಷುಮ್ನಾ ಅಂತನ್ನುವ ಕಿರಣಗಳು, ಆ ಕಿರಣಗಳು ಇರ್ತಕ್ಕಂಥ ಅಮೃತವನ್ನು ಪಾನ ಮಾಡಿ ಪಿತೃದೇವತೆಗಳು ತೃಪ್ತರಾಗ್ತಾರೆ. ಅದಕ್ಕೋಸ್ಕರವೇ ಶಾಸ್ತ್ರದಲ್ಲಿ ಸೋಮ ಆಪ್ಯಾಯತೆ ಪಿತೃನ್ ಅಂತಿಕೊಂಡಂತನ್ನುವ ಪ್ರಮಾಣ ಇದೆ. ಸೋಮ ಆಪ್ಯಾಯತೆ ಪಿತರಃ ಅಂತ ತಿಳ್ಕೊಂಡಂತ ಹೇಳಿ ವಿವರಣೆ ಬರ್ತದೆ. ಚಂದ್ರ ತನ್ನ ಸುಷುಮ್ನ ಕಿರಣಗಳಿಂದ ಪಿತೃದೇವತೆಗಳನ್ನು ಸಂತೋಷಪಡಿಸ್ತಾನೆ ಅಂತ ತಿಳ್ಕೊಂಡ. ಆ ನಂತರ ಪಾಣಾಹೋಮವನ್ನು ಮಾಡುವಾಗ, ಪಾಣಿಹೋಮ ಅಂತ ವಿಧಾನ ಇದೆ. ಒಂದು ಪಾತ್ರೆಯಲ್ಲಿ ಅನ್ನ ತೆಗೆದುಕೊಂಡು 2 ಭಾಗ ಮಾಡಿ, ಇದಂ ಸೋಮಾಯ ಪಿತೃಮತೆ ಸದಾ ನಮಃ ಇದಂ ಅಗ್ನೇಯ ಅಂತಿಕೊಂಡಂತೇಳಿ ಒಂದು ಕ್ರಮ ಇರೋದರಿಂದಾಗಿ ಆ ಸೋಮಾಯ ಪಿತೃಮತೆ ಇದಂ ಸದಾ ನಮಃ ಅಂತ ತಿಳ್ಕೊಂಡಂತೇಳಿ ಪಿತೃದೇವತೆಗಳ ಎಲೆಯಲ್ಲಿ ನಾವು ಅನ್ನವನ್ನು ಕೊಡ್ತೇವೆ ಅವರಿಗೆ ಬಡಿಸುವ ಪೂರ್ವದಲ್ಲಿ. ಇದಕ್ಕೆ ಪಾಣಿಹೋಮ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅಂದರೆ ಚಂದ್ರಮಂಡಲ ಪಿತೃದೇವತೆಗಳಿಗೆ ಒಂದು ವಿಶಿಷ್ಟವಾದ ಆನಂದವನ್ನು, ತೃಪ್ತಿಯನ್ನು ಕೊಡ್ತದೆ. ಅದಕ್ಕೋಸ್ಕರ ಪಿಂಡ ಇದು ಪೂರ್ಣಿಮೆಯ ಚಂದ್ರನಂತೆ ಇರ್ತದೆ. ಅನ್ನದ ಬಣ್ಣ ನಮಗೆ ಕಾಣಿಸುವ ಚಂದ್ರಮಂಡಲದ ಬಣ್ಣವು ಒಂದೇ ರೀತಿಯಾಗಿರ್ತದೆ. ಅದಕ್ಕೋಸ್ಕರ ಅನ್ನದಿಂದ ಮಾಡ್ತಕ್ಕಂಥ ಒಂದು ಕ್ರಮ. ಇನ್ನೊಂದು, ನವಗ್ರಹದಲ್ಲಿ ಚಂದ್ರನಿಗೆ ಪ್ರೀತ್ಯಾಸ್ಪದವಾದ ಧಾನ್ಯ ಅಂದರೆ ಅಕ್ಕಿ. ಅದಕ್ಕೋಸ್ಕರವೇ ಶ್ರಾದ್ದದಲ್ಲಿ ಅಕ್ಕಿ ಅನಿವಾರ್ಯ. ಯವ ಅಂತಂದರೆ ಅಕ್ಕಿ. ಯವೋದಕಂ ತಿಲೋದಕಂ ಕರಿಷ್ಯ ಅಂತಿಕೊಂಡಂತೇಳಿ. ಯವ ಚಂದ್ರ, ತಿಲ ಪಿತೃ ಸಂಬಂಧಿ ಆಗಿರ್ತಕ್ಕಂಥ ವಸ್ತುಗಳು. ಆದ್ದರಿಂದಾಗಿ ಅಕ್ಕಿ ಮತ್ತು ಎಳ್ಳನ್ನು ಶ್ರಾದ್ದದಲ್ಲಿ ಉಪಯೋಗಿಸಲಿಕ್ಕಾಗ್ತದೆ. ಆ ನಂತರ ಶ್ರಾದ್ದದಲ್ಲಿ ಆಶೀರ್ವಾದ ಮಾಡುವಾಗ ಅಕ್ಕಿಯಿಂದಲೇ ಆಶೀರ್ವಾದ ಮಾಡ್ತಾರೆ, ಅಕ್ಷತೆಯಿಂದಲ್ಲ, ಅಕ್ಕಿಯಿಂದಲೇ ಆಶೀರ್ವಾದ ಮಾಡ್ತಾರೆ. ಪ್ರಸಾದ ಅಂತ ತಿಳ್ಕೊಂಡಂತೇಳಿ ಅಕ್ಕಿಯನ್ನೇ ಕೊಡ್ತಾರೆ. ಅಕ್ಕಿಯನ್ನು ನೈವೇದ್ಯ ತೋರಿಸಿ ಇದನ್ನು ಪ್ರಸಾದ ತೆಗೆದುಕೊಂಡು ಹೋಗ್ರಿ ಅಂತ ತಿಳ್ಕೊಂಡಂತೇಳಿ ಮಂತ್ರಾಕ್ಷತೆ ಬದಲಾಗಿ ಅಕ್ಕಿಯನ್ನು ಕೊಡ್ತಕ್ಕಂಥ ಸಂಪ್ರದಾಯ ಶ್ರಾದ್ದದಲ್ಲಿ ಬಂದ ಉದ್ದೇಶ ಅದರಲ್ಲಿರ್ತಕ್ಕಂಥ ಚಂದ್ರ ಆರಾಧನೆಯ ಚಂದ್ರನ ಮುಖಾಂತರ ಪಿತೃಗಳನ್ನು ಸಂತೋಷಪಡಿಸ್ತಕ್ಕಂಥ ಒಂದು ವಿಧಾನ. ಆದ್ದರಿಂದ ಪಿಂಡದ ಪ್ರತೀಕದಲ್ಲಿ ಪಿತೃಗಳ ಪೂಜೆ. ಪಿಂಡ ಅಂತಿಕೊಂಡಂತಂದರೆ ಅವ್ರಿಗೊಂದು ಶರೀರ ಮಾಡಿದಂತೆ. ಅಲ್ಲಿ ಬನ್ನಿಯಪ್ಪ ಅಂತಿಕೊಂಡ ಪಿತೃ ಪಿತಾಮಹ ಪ್ರಪಿತಾಮಹರು ಬನ್ನಿ, ಮುಂದೆ ನಾವು ಮಾಡ್ತಕ್ಕಂಥ ಪೂಜೆ, ಪಿಂಡದಲ್ಲಿ ಪೂಜೆ ಮಾಡ್ತೇವೆ. ಅದಕ್ಕೋಸ್ಕರ ಅದು ಅಲ್ಲಿ ದೇವತೆ, ಪಿತೃ ದೇವತೆಗಳು ಬಂದಿರ್ತಾರೆ ಅಂತ ತಿಳ್ಕೊಂಡಂತೇಳಿ ನಾವು ಸವ್ಯದಿಂದ ಪಿಂಡ ಪೂಜೆಯನ್ನು ಮಾಡ್ತೇವೆ. ಅಂದರೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಏನಿದೆ ಅಂತ ತಿಳ್ಕೊಂಡಂತ ಅರ್ಥ ಮಾಡಿಕೊಳ್ಳಿ. ಹಿರಿಯರು ಮಾಡಿರ್ತಕ್ಕಂಥದ್ದು ಯಾವುದೂ ವ್ಯರ್ಥವಲ್ಲ. ಅದಕ್ಕೆ ಪಿಂಡಕ್ಕೆ ನಾವೆಲ್ಲ ಗಂಧ ಕೊಡ್ತೇವೆ, ಪುಷ್ಪಗಳನ್ನು ಕೊಡ್ತೇವೆ, ನೈವೇದ್ಯ ಕೊಡ್ತೇವೆ, ವಸ್ತ್ರವನ್ನು ಕೊಡ್ತೇವೆ. ಇದಾದ ನಂತರ ಆವಾಹನಂ ನ ಜಾನಾಮಿ ವಿಸರ್ಜನಂ. ವಿಸರ್ಜನೆಯೂ ಕೂಡ ಅಷ್ಟೇ ಆದರಪೂರ್ವಕವಾಗಿ ಮಾಡಬೇಕು. ಗಣಪತಿಯನ್ನು ತರುವುದಂತೆ ಗಣಪತಿಯ ವಿಸರ್ಜನೆಯು ಅಷ್ಟೇ ಆದರ ರೂಪದಿಂದ ಆಗಬೇಕು. ಆದ್ದರಿಂದ ಪಿಂಡಗಳ ವಿಸರ್ಜನೆ ಅದಕ್ಕೆ ಅಪಮಾನವಾಗಬಾರ್ದು. ಯಾಕಂದ್ರೆ ಅದು ಪಿತೃದೇವತೆಗಳ ಮೂರ್ತಿಗಳು, ಪ್ರತಿಮೆಗಳು, ಪ್ರತೀಕಗಳು. ಅವುಗಳ ವಿಸರ್ಜನ ಅಂತ ತಿಳ್ಕೊಂಡಂತೇನಿದೆ,
ಅವುಗಳ ವಿಸರ್ಜನೆಯೂ ಕೂಡ ಮಾಡುವಾಗ ಪಿಂಡಾಸ್ತು ಗೋಜ ವಿಪ್ರೇಭ್ಯೋ ದದ್ಯಾದಗ್ನೋ ಜಲೇಪಿವ ಉತ್ತಮಾಂ ಗತಿಮಿನ್ ಮೆಚ್ಚನ್ ಗೋಷು ನಿತ್ಯಂ ಪ್ರಯಚ್ಛತಿ ಅಂತ ತಿಳ್ಕೊಂಡಂತಿದೆ. ಪಿಂಡಗಳ ವಿಸರ್ಜನೆ ನೀರಿನಲ್ಲಿ ಆಗಬೇಕು, ಅಥವಾ ಹಸುಗಳಿಗೆ ತಿನ್ನಲಿಕ್ಕೆ ಕೊಡಬೇಕು, ಅಥವಾ ಇದ್ಯಾವುದೂ ಸಿಗದೇ ಇದ್ದರೆ ಚೆನ್ನಾಗಿ ಒಲೆ ಹೊತ್ತಿಸಿ ಅಗ್ನಿಯಲ್ಲಿ ಅದನ್ನು ಸಮರ್ಪಣೆ ಮಾಡಿ ಅಗ್ನಿಯಲ್ಲಿ ಭಸ್ಮವಾಗುವಂತೆ ನೋಡ್ಕೊಳ್ಬೇಕು. ಆ ಪಿಂಡಕ್ಕೆ ಅಪಮಾನವಾಗಬಾರದು. ರಸ್ತೆಯಲ್ಲಿ ಎಳೆದರೆ, ಎಲ್ಲೋ ಬಿಸಾಕಿದರೆ ಪಿತೃಶಾಪವ. ಆ ನಂತರ ನಮಗೆ ಮಾಡಿದ ಶ್ರಾದ್ದಘಾತವಾಗ್ತದೆ. ಇದಕ್ಕೋಸ್ಕರ ಒಂದು ಕಥೆ ಜೈಮಿನಿ ಮಹಾಭಾರತದಲ್ಲಿ ಕಥೆ ಬರ್ತದೆ. ಉದ್ದಾಲಕ ಅಂತನ್ನುವ ಋಷಿಗಳು ಅವಳ ಹೆಂಡತಿಗೆ, ಯಾಕಂದರೆ ಜೈಮಿನಿ ಭಾರತ ಇದು ಅಶ್ವಮೇಧ ಪರ್ವ, ಅರ್ಜುನನ ಪಾಂಡವರು ಅಶ್ವಮೇಧ ಯಾಗ ಮಾಡೋದಕ್ಕೋಸ್ಕರ ಯುದ್ಧ ಎಲ್ಲ ಮುಗಿದ ಮೇಲೆ ಕುದುರೆಯನ್ನು ಬಿಟ್ಟಾಗ ಅದರ ಹಿಂದೆ ಅರ್ಜುನ ಹೋಗ್ತಾನೆ. ಒಂದು ಕಡೆಗೆ ಒಂದು ದೊಡ್ಡ ಬಂಡೆಗಲ್ಲು, ಕುದುರೆಯಲ್ಲಿ ಬಂದಾಕ್ಷಣಕ್ಕೇನೆ ಫೇವಿಕಾಲ ಹಚ್ಚಿದ್ದಾರೆ ಅನ್ನೊಂದು ಗಟ್ಟಿ ಹಚ್ಕೊಂಡ್ಬಿಡ್ತು. ಮುಂದೆ ಹೋಗ್ಲಿಕ್ಕಾಗಲ್ಲ ಕುದುರೆಗೆ, ಕಾಲಲ್ಲೇ ಸಿಕ್ಕಿಕೊಂಡ್ಬಿಟ್ಟು ಕಲ್ಲು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಬಿಡ್ತು. ಆಗ ಅವನು ಕೃಷ್ಣನ ಸ್ಮರಣೆ ಮಾಡಿದಾಗ ಕೃಷ್ಣ ಬಂದು ಹೇಳ್ತಾನೆ, ಇದು ಉದ್ದಾಲಕರ ಹೆಂಡತಿ ಚಂಡಿ, ನಿನ್ನಿಂದ ನೀನು ನನ್ನನ್ನು ಕರಿಬೇಕು, ನನ್ನ ದರ್ಶನದಿಂದ ಅವಳು ಉದ್ಧಾರ ಆಗಬೇಕು ಅಂತ ತಿಳ್ಕೊಂಡಂತ ಕ್ರಮ ಇದೆ. ಯಾಕಪ್ಪ ಚಂಡಿ ಹೀಗಾಯಿತು ಅಂತ ತಿಳ್ಕೊಂಡಂತ ಅರ್ಜುನ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ನೋಡು, ಉದ್ದಾಲಕರ ಹೆಂಡತಿ ಚಂಡಿ, ಅವಳಿಗೆ ಏನು ಹೇಳಿದರೂ ಉಲ್ಟಾ, ಮಾಡು ಅಂದರೆ ಮಾಡೋದಿಲ್ಲ, ಮಾಡಬೇಡ ಅಂದರೆ ಮಾಡ್ತೀನಿ, ಈ ರೀತಿ ಸ್ವಭಾವ ಇತ್ತು. ಏಕಿತ್ತು ಏನಿತ್ತು, ಉದ್ದಾಲಕರ ಪ್ರಾರಬ್ಧ ಏನಿತ್ತು, ಮದುವೆ ಆದಮೇಲೆ ಅವ್ರಿಗೆ ಅನುಭವ ಬಂತು, ಅವ್ರು ಬಹಳ ತ್ರಾಸಾಗಲಿಕ್ಕೆ ಪ್ರಾರಂಭ ಆಯಿತು. ಇನ್ನೊಂದ್ಸಲ ಮಿತ್ರ ಋಷಿಗಳು ಬಂದಾಗ ತನ್ನ ಸಮಸ್ಯೆ ಉದ್ದಾಲಕರು ತೋಡಿಕೊಂಡ್ರು. ಆಗ ಅವ್ರು ಹೇಳಿದರು, ನೀನೇ ಅಭ್ಯಾಸ ಮಾಡ್ಕೋಲ್ಲ, ನಾನು ಇವತ್ತು ಪೂಜೆ ಮಾಡೋದಿಲ್ಲ ಅಂತನೋ, ಆಗ ಮಾಡಲೇಬೇಕು ಅಂತ ಬೆನ್ನತ್ತಾಳೆ. ನೀನು ಇವತ್ತಿನ ದಿವಸ ಪೂಜೆಗೆ ಅಡುಗೆ ಮಾಡಬೇಡ, ಆಗ ಮಾಡ್ತೇನೆ ಅಂತಂದಾಳೆ. ಈ ರೀತಿಯ ಕೆಲಸ ಮಾಡಿಸ್ಕೊ. ಒಂದ್ಸಲ ಅವರ ತಂದೆ ಶ್ರಾದ್ದ ಬಂತು, ಮರುದಿವಸ ಶ್ರಾದ್ದ. ಉದ್ದಾಲಕರು ಹೇಳಿದರು, ನಾನು ಶ್ರಾದ್ದ ಮಾಡೋದಿಲ್ಲ, ನೀವು ಮಾಡಲಿಕ್ಕೆ ಬೇಕು, ನಾನು ಒಳ್ಳೆ ಬ್ರಾಹ್ಮಣ ಕರೆಯೋಂಗಿಲ್ಲ, ನೀವು ಕರೀಲಿಕ್ಕೆ ಬೇಕು, ನಾನು ನಿನ್ನ ಕಡೆಯಿಂದ ಅಡುಗೆ ಮಾಡಿಸೋದಿಲ್ಲ, ನಾನೇ ಮಾಡ್ತೀನಿ. ಈ ರೀತಿಯಾಗಿ ಎಲ್ಲ ಕೆಲಸ ಮಾಡಿಸ್ಕೊಂಡ್ರು. ಅಕ್ಕಿ ಕಡೆಯಿಂದ ಏನೇನು ಸೇವೆ ತೆಗೆದುಕೊಳ್ಳಬೇಕು, ನೀನು ಬಡಿಸ್ಬೇಡ, ನಾನು ಬಡಿಸೇ ತೀರ್ತೇನೆ. ಪಾಪ ಎಲ್ಲ ಮಾಡಿದ್ರು. ಮಾಡಿ ದಣದಾಗ ಒಂದು ಮಾತು ಮರ್ತೋಗ್ಬಿಡ್ತು. ಚಂಡಿ, ಈ ಪಿಂಡಗಳನ್ನು ಒಯ್ದು ನೀರಿನಲ್ಲಿ ವಿಸರ್ಜನೆ ಮಾಡಿ ಆಕಳಿಗೆ ಹಾಕುವಂತೆ ಅಂತ ಹೇಳಿದ್ರು. ಆಕೆ ಉಲ್ಟಾ ಹೋಗಿ ಆಕಳಿಗೂ ಹಾಕಂಗಿಲ್ಲ, ನೀರಿನಲ್ಲಿ ಎಸೆಯಂಗಿಲ್ಲ ಅಂತ ರೋಡ್ನಲ್ಲಿ ಎಸೆದ್ಬಿಟ್ಲು. ಹೀಗಾಗಿ ಅವರಿಗೆ ಸಿಟ್ಟು ಬಂದು ನೀನು ಕಲ್ಲಾಗ ಒಂದು ಶಾಪ್ ಕೊಟ್ಟರು. ಅದರಿಂದ ನಿನ್ನ ಸಲ ನಾನು ಬಂದೀನಿ, ಉದ್ರಳಾಗ್ತಾಳೆ ಅಂತೇಳಿ ಚಂಡಿ ಉದ್ಧಾರ ಆಯಿತು ಅಂತ ಅನ್ನೋ ಕಥಾಭಾಗ ಜೈಮಿನಿ ಭಾರತದಲ್ಲಿ ಬರ್ತದೆ. ಆದ್ದರಿಂದಾಗಿ ಆದರದಿಂದ ಪಿಂಡಗಳನ್ನು ವಿಸರ್ಜನೆ ಮಾಡ್ತಕ್ಕಂತಹ ಒಂದು ಅಭ್ಯಾಸ ಇಟ್ಕೊಳ್ಳಿ. ಯಾಕೆಂದ್ರೆ ನಮ್ಮಲ್ಲಿ ನಾವು ನೋಡ್ತೇವೆ, ನಮ್ಮ ಮನೆ ಹತ್ತಿರ, ನಮ್ಮ ವಿದ್ಯಾಪೀಠದ ಹತ್ತಿರ ವಿಸರ್ಜನೆ ಮಾಡಲಿಕ್ಕೆ ಅನುಕೂಲತೆ ಇಲ್ಲ. ಹೀಗಾಗಿ ನಾವು ಯಜಮಾನಿಗೆ ಹೇಳ್ತೇವೆ, ಹೋಗುವಾಗ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಮಧ್ಯದಲ್ಲಿ ಯಾವುದಾದ್ರು ಜಲಾಶಯದಲ್ಲಿ ಹಾಕಿ ಅಥವಾ ಹಸುವಿಗೆ ಹಾಕುವವರು ಅಂತ ಕೂಡ ಅವ್ರು ಕೇಳಿಕೊಡ್ತೇವೆ.
ಕೆಲಸ ಎಲ್ಲ ಅವರು ಮಾಡಿದ ಕ್ಷಣಕ್ಕೇನೆ ಹೋಗೋ ಗಡಿಬೇಡಿ ಇಲ್ಲೇ ಮರೆತು ಹೋಗ್ಬಿಡ್ತಾರೆ. ಮುಂದೆ ನಾವು ಸರಿಯಾದ ವ್ಯವಸ್ಥೆ ಒಮ್ಮೆ ಮಾಡ್ತೇವೆ, ಆದರೆ ಅದು ಯಜಮಾನರೇ ವಿಸರ್ಜನೆ ಮಾಡಬೇಕಾದದ್ದು. ಆದರಪೂರ್ವಕವಾಗಿ ಅವರೇ ಪಿತೃಗಳನ್ನು ಕರೆದವರು ಅವರೇ ವಿಸರ್ಜನೆ ಮಾಡಬೇಕು. ಇರಲಿ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಆಧಾರದಿಂದ ಪಿಂಡಗಳ ವಿಸರ್ಜನೆ ಮಾಡಬೇಕು ಅಂತೇಳಿ ಪುರಾಣದಲ್ಲಿ ಮಾತು ಬಂದಿದೆ. ಪಿಂಡಾಸ್ತು ಗೋಜ ವಿಪ್ರೇಭ್ಯೋ ದದ್ಯಾತ್ ಅಗ್ನೋ ಜಲೇಪಿವ ಉತ್ತಮಾಂ ಗತಿಮಿತ್ಮಚ್ಚನ್ ಗೋಷು ನಿತ್ಯಂ ಪ್ರಯಚ್ಛತಿ. ಆದ್ದರಿಂದ ಪಿತೃಗಳು ಉತ್ತಮವಾದ ಗತಿಯನ್ನು ಪಡೀತಾರೆ, ಕರ್ತೃ ಕೂಡ ಪಡಿತಾನೆ. ಒಂದೊಂದು ನಿಯಮಗಳು ಎಷ್ಟು ಅರ್ಥಪುರಸ್ಸರವಾಗಿವೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಆದ್ದರಿಂದಾಗಿ ಪಿಂಡಗಳು ಇದು ಚಂದ್ರಮಂಡಲದ ಸಂಕೇತವಾಗಿದೆ ಅಂತ ತಿಳ್ಕೊಂಡಂತನ್ನೋ ಅರ್ಥವನ್ನು ಕೂಡ ನಾವು ಇಟ್ಕೊಳ್ಳಿಕ್ಕಾಗ್ತದೆ. ಇನ್ನೊಂದು ವರಾದೇವರೇ ದರ್ಭದ ಮೇಲೆ ಪಿಂಡ ಇಟ್ಟು ನಮಗೆ ಕಲಿಸಿಕೊಟ್ಟಿದ್ದಾರೆ. ಪಿತೃಗಳಿಗೆ ಈ ರೀತಿಯಾಗಿ ಪಿತೃದೇವತೆಗಳನ್ನು ದರ್ಭದ ಮೇಲೆ ಇಟ್ಟ ಪಿಂಡದಲ್ಲಿ ಪಿತೃಪಿತಾಮಹ ಪ್ರಪಿತಾಮಹರನ್ನು ಅವರಿಗೋಸ್ಕರ ಸಮರ್ಪಣೆ ಮಾಡಿ. ಆದ್ದರಿಂದಾಗಿ ಅವರು ಚಂದ್ರಮಂಡಲದ ಆಕೃತಿ ಇರೋದರಿಂದಾಗಿ ಅವರು ಅಲ್ಲಿ ಬಂದು ಸನ್ನಿಹಿತರಾಗಿ ತೃಪ್ತರಾಗ್ತಾರೆ. ಪಿತೃ ಶರ್ಮಣೆ ಗೋತ್ರಾಯ ವಸ್ವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ ಪ್ರದ್ಯುಮ್ನಾಯ ಏಚದಂ ಅನುಗಚ್ಚಂತಿ ತೇಭ್ಯ ಸ್ವಯಂ ಪಿಂಡ ಸ್ವಧಾ ನಮಃ ಗಯಾಯಾಮ್ ಇಷ್ಟಪಾದಾದೆ ದತ್ತಂ ಅಸ್ತು ಅಂತ ತಿಳ್ಕೊಂಡಂತೇಳಿ ನಾವು ಪಿಂಡ ಇಡ್ತೇವೆ. ಈ ಪಿಂಡ ಇಡೋದ್ರಿಂದಾಗಿ ಇದು ಚಂದ್ರಮಂಡಲದ ಪ್ರತೀಕ, ಇದರಿಂದ ನಮಗೆ ಬರತಕ್ಕಂಥ ನಮ್ಮ ಆಹಾರ ಅಂತ ತಿಳ್ಕೊಂಡಂತೇಳಿ ಪಿತೃದೇವತೆಗಳು ಆವಾಹಿತರಾಗಿ ಅಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಅದರಿಂದ ಅವರು ತೃಪ್ತಿಯನ್ನು ಪಡೆದುಕೊಳ್ತಾರೆ. ಆದ್ದರಿಂದಾಗಿ ಪಿಂಡದ ಪ್ರತೀಕದಲ್ಲಿ ಅವರಿಗೆ ಸಮರ್ಪಣೆ, ಆನಂತರ ಅಲ್ಲಿ ಆವಾಹನ, ಅಲ್ಲಿ ಮಾಡತಕ್ಕಂಥ ಪೂಜೆಯಿಂದಲೇ ಪಿತೃಗಳು ತೃಪ್ತರಾಗ್ತಾರೆ. ಪಿತೃ ಪಿತಾಮಹ ಪ್ರಪಿತಾಮಹರ ತೃಪ್ತಿಗೋಸ್ಕರ ನಾವು ಕೊಡುವುದು ಪಿಂಡ. ಆ ಪಿಂಡದಲ್ಲಿ ಪಿತೃದೇವತೆಗಳು ಸನ್ನಿಹಿತರಾಗಿ ಬಂದು ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡಿ ಆನಂತರ ಅದನ್ನು ಸಮರ್ಪಣೆ ಮಾಡ್ತಾರೆ. ಒಂದು ಶರೀರ ತಯಾರಾಗಬೇಕಾದ್ರೆ ಏನು ಬೇಕು? ಸ್ವಲ್ಪ ಆಧುನಿಕ ದೃಷ್ಟಿಯಿಂದ ನೋಡೋಣ. ಶರೀರಕ್ಕೆ ಕಾರ್ಬೋಹೈಡ್ರೇಟ್ ಬೇಕು, ಪಿಂಡದಲ್ಲಿ ಅನ್ನ ಇರ್ತದೆ. ಶರೀರಕ್ಕೆ ಗ್ಲುಕೋಸ್ ಬೇಕು, ಅದಕ್ಕೋಸ್ಕರ ಅದರಲ್ಲಿ ಜೇನುತುಪ್ಪ ಹಾಕ್ತೇವೆ. ಶರೀರಕ್ಕೆ ಪೂರ್ಣ ಆಹಾರ ಬೇಕು, ಅದಕ್ಕೋಸ್ಕರ ಹಾಲು ಹಾಕ್ತೇವೆ. ಶರೀರಕ್ಕೆ ಪುಷ್ಟಿ ಬೇಕು, ಅದಕ್ಕೆ ತುಪ್ಪ ಹಾಕ್ತೇವೆ. ಶರೀರಕ್ಕೆ ಅಮಿನೋ ಆಸಿಡ್ಸ್ ಬೇಕು, ಅದಕ್ಕೋಸ್ಕರ ತುಪ್ಪ ಮತ್ತು ಎಳ್ಳು ಹಾಕ್ತೇವೆ. ಶರೀರ ಪವಿತ್ರವಾಗಿರಬೇಕು, ಅದಕ್ಕೋಸ್ಕರ ದೇವರ ತೀರ್ಥ, ತುಳಸಿ, ದರ್ಭ ಹಾಕ್ತೇವೆ. ಹೀಗಾಗಿ ಪಿಂಡವಂತನ್ನೋದು ಒಂದು ಪವಿತ್ರವಾಗಿರ್ತಕ್ಕಂತಹ ಒಂದು ಆಕೃತಿ. ಪಿತೃಗಳ ತೃಪ್ತಿಗೋಸ್ಕರ ಅದನ್ನು ಇಟ್ಟದ್ದರಿಂದಾಗಿ ಅಲ್ಲಿ ಪಿತೃದೇವತೆಗಳು ಬಂದು ಸಂತೃಪ್ತರಾಗಿ ನಮ್ಮ ಪಿತೃಗಳನ್ನು ತೃಪ್ತಿಗೊಳಿಸ್ತಾರೆ. ಅದಕ್ಕೋಸ್ಕರ ಪಿಂಡ ಯಾಕೆ ಅಂತಿಕೊಂಡಂತನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆನಂತರ ಗಯಾ ಗದಾಧರನನ್ನು ಶ್ರಾದ್ದದಲ್ಲಿ ನೆಲೆಸಲೇಬೇಕು. ಗಯಾ ಗದಾಧರನನ್ನೇ ನೆನೆಸಬೇಕು. ಆನಂತರ ತಾವರೆಯಂತೆ ಕಣ್ಣುಗಳಿರುವ ಪುಂಡರೀಕಾಕ್ಷನನ್ನು ನೆನೆಸಬೇಕು. ಗಂಗಾ, ಕಾಶಿ, ಗಯಾ ಇವರನ್ನು ಸ್ಮರಿಸಬೇಕು. ಯಾಕೆ ಅಂತಿಕೊಂಡಂತಂದರೆ ಇವರನ್ನು ಸ್ಮರಣೆ ಮಾಡೋದ್ರಿಂದಾಗಿ ನಮ್ಮ ಶ್ರಾದ್ದ ಪರಿಪೂರ್ಣವಾಗ್ತದೆ, ಪಿತೃಗಳು ತೃಪ್ತರಾಗ್ತಾರೆ, ಪಿತೃಗಳ ಆಶೀರ್ವಾದ ನಮಗೆ ಸಿಗ್ತದೆ. ಪುರಾಣದ ಒಂದು ವಚನ ಈ ರೀತಿಯಾಗಿದೆ:
ಕಾಶೀಂ ಗಯಾಂ ತಥಾ ಗದಾಧರಂ ಸ್ಮರೇತ್ ಭಕ್ತ್ಯ ಶ್ರಾದ್ದ ಷಾಡ್ಗುಣ್ಯ ಹೇತವೇ. ಶ್ರಾದ್ದಕ್ಕೆ ಪೂರ್ಣ ಫಲ ಸಿಗಬೇಕಾಗಿದ್ದರೆ ಗೋವಿಂದ, ಪುಂಡರೀಕಾಕ್ಷ ಅಂತ ಭಗವಂತನ ಹೆಸರು, ಗದಾಧರ ಭಗವಂತನ ಹೆಸರು, ಮತ್ತು ಗಂಗಾ ನದಿ, ಕಾಶಿ ಕ್ಷೇತ್ರ, ಗಯಾ ಕ್ಷೇತ್ರ ಇವುಗಳನ್ನು ಸ್ಮರಣೆ ಮಾಡಿದರೆ ಶ್ರಾದ್ದದ ವಿಧಿವಿಧಾನದಲ್ಲಿ ಮಾಡ್ತಕ್ಕಂಥ ನ್ಯೂನಾತಿರೇಕಗಳಲ್ಲೂ ಪರಿಪೂರ್ಣವಾಗ್ತಾರೆ, ಪಿತೃಗಳು ಸಂತೃಪ್ತರಾಗ್ತಾರೆ. ಆನಂತರ ಯಜುರ್ವೇದಗಳಿಗೆ ಪಾಣಾಹೋಮದ ಬದಲಾಗಿ ಅಗ್ನೋಕರಣ ಅಂತ ಹೇಳಿದ್ದಾರೆ. ಅಗ್ನಿಯಲ್ಲಿ ಆಹುತಿ ಕೊಡಬೇಕು. ಇದಂ ಸೋಮಾಯ ಪಿತೃಮತೆ ಸುಧಾ ನಮಃ ಇದಂ ಅಗ್ನೇ ಕವ್ಯವಾಹನಾಯ ಅಂತ ಹೇಳಿ ಚಂದ್ರಮಂಡಲದ ಮುಖಾಂತರ ಪಿತೃಗಳಿಗೆ ಸಮರ್ಪಣೆ ಮಾಡುವುದಕ್ಕೋಸ್ಕರ ಅದು ಸೋಮಾಯ ಪಿತೃಮತೆ ಸುಧಾ ನಮಃ. ಅಗ್ನಿಯ ಮುಖಾಂತರ ಪಿತೃಗಳನ್ನು ತೃಪ್ತಪಡಿಸುವುದಕ್ಕೋಸ್ಕರ ಇದಂ ಅಗ್ನೇ ಕವ್ಯವಾಹನಾಯ. ಹಾಗಾದರೆ ಯಾವುದು ಶ್ರೇಷ್ಠ? ಅದಕ್ಕೋಸ್ಕರ ಸ್ಮೃತಿ ಮುಕ್ತಾವಲಿಯಲ್ಲಿ ಒಂದು ಸ್ಮೃತಿಯ ಪ್ರಮಾಣವನ್ನು ಈ ರೀತಿಯಾಗಿ ಕೊಡ್ತಾರೆ. ಅಗ್ನೌ ಕರ್ಣೇನ ದೇವಸ್ಥಾಹ. ಅಗ್ನೌಕರಣ ಮಾಡುವುದರಿಂದ, ಅಗ್ನೌಕರಣ ಅಥವಾ ಇದು ಯಾವುದು, ಹೋಮ ಅಗ್ನಿಯಲ್ಲಿ ಅಥವಾ ಬ್ರಾಹ್ಮಣರ ಕೈಯಲ್ಲಿ. ಪಾಣಾಹೋಮ ಅಂತಂದರೆ ಪಿತೃಗಳನ್ನು ಆವಾಹನೆ ಮಾಡಿರ್ತಾರೆ, ಅವರ ಕೈಯಲ್ಲಿ ಆದರೂ ಕೊಡಬೇಕು. ಇದನ್ನು ಮಾಡೋದರಿಂದಾಗಿ ದೇವಲೋಕದಲ್ಲಿ ನಮ್ಮ ಪಿತೃಗಳಿದ್ದರೆ ಸಂತೃಪ್ತರಾಗ್ತಾರೆ. ಬ್ರಾಹ್ಮಣರಿಗೆ ಊಟಕ್ಕೆ ಹಾಕೋದರಿಂದಾಗಿ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳು ತೃಪ್ತರಾಗ್ತಾರೆ. ದಕ್ಷಿಣೆ ಕೊಡುವುದರಿಂದಾಗಿ ಋಷಿ ಲೋಕದಲ್ಲಿ ಹೋಗಿದ ನಮ್ಮ ಪಿತೃಗಳು ಸಂತೃಪ್ತರಾಗ್ತಾರೆ. ಆದ್ದರಿಂದಾಗಿ ಶ್ರಾದ್ದದಲ್ಲಿ ನಾವು ಈ ಮುಖಾಂತರ ವಿಧಿವಿಧಾನಗಳನ್ನು ನಾವು ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಅಗ್ನೌ ಕರಣೇನ ದೇವಸ್ಥಾಹ ಸ್ವರ್ಗಸ್ಥಾಹ ವಿಪ್ರಭೋಜನೆ ಋಷಿಸ್ಥಾ ದಕ್ಷಿಣಾದಾನೆ ಶ್ರಾದ್ದಂ ಸಪ್ತವಿಧಂ ಸ್ಮೃತಂ ಅಂತ ಹೇಳಿದ್ದಾರೆ. ಆನಂತರ ಪಿತೃಗಳನ್ನು ಪೂಜೆ ಮಾಡುವಾಗ ತುಳಸಿ ದಳ ಅತ್ಯಂತ ಅವಶ್ಯಕ ಅಂತಿಕೊಂಡಿದ್ದಾರೆ. ಅದರಿಂದ ಪಿತೃಗಳು ಸಂತುಷ್ಟರಾಗಿ ಆಚಂದ್ರಾರ್ಕವಾದ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಪಿತೃಪಿಂಡಾರ್ಚನಂ ಶ್ರಾದ್ಧೆ ಯೈಕೃತಂ ತುಳಸೀದಲೈಃ ಪ್ರೀಣೀತಾಃ ಪಿತರಸ್ತೈಸ್ತು ಯಾವಚ್ಚಂದ್ರಾರ್ಕಮೇದಿನಿ. ಚಂದ್ರ ಸೂರ್ಯ ಇರುವವರೆಗೂ ಪಿತೃಗಳು ತೃಪ್ತರಾಗಿ ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ ಅಂತನ್ನೋ ಪ್ರಮಾಣ ವಚನ ಇದೆ. ಸ್ಮಾರ್ತರಲ್ಲಿ, ಉತ್ತರ ಪ್ರದೇಶದಲ್ಲಿ, ಉಡುಪಿ ಮಂಗಳೂರು ಪ್ರಾಂತದಲ್ಲಿ ದರ್ಭ ಪವಿತ್ರ ಇಟ್ಟು ಅಲ್ಲಿ ಪಿತೃ ವಿಶ್ವದೇವತೆಗಳನ್ನು ಆಹ್ವಾನ ಮಾಡುವ ಬದಲಾಗಿ ಬ್ರಾಹ್ಮಣರನ್ನೇ ಕೂಡಿಸ್ತಾರೆ. ನಮ್ಮಲ್ಲಿ ಹೇಗೆ ಪೂರ್ವಪಂಕ್ತಿ ನಾವು 12ನೇ ದಿವಸದ ಶ್ರಾದ್ದದಲ್ಲಿ ಕೂಡಿಸ್ತೇವೆ, ಹಾಗೆ ಪ್ರತಿ ವರ್ಷದ ಪ್ರತಿ ಸಂವತ್ಸರಕ ಶ್ರಾದ್ದದಲ್ಲಿ, ಪ್ರತಿ ಮಾಸಿಕ ಶ್ರಾದ್ದದಲ್ಲಿಯೂ ಕೂಡ ಬ್ರಾಹ್ಮಣರನ್ನೇ ಕೂಡಿಸಿ ಡೈರೆಕ್ಟಾಗಿ ಅವರಿಗೆ ಊಟಕ್ಕೆ ಹಾಕಿ ಆಮೇಲೆ ಪಿಂಡ ಪ್ರದಾನ ಮಾಡ್ತಾರೆ. ಹಾಗೆ ಮಾಡುವುದು ಶ್ರೇಷ್ಠವೋ ಅಥವಾ ದರ್ಭ ಇಟ್ಟು ಮಾಡುವುದು ಶ್ರೇಷ್ಠವೋ? ಮೊದಲನೇ ಕ್ರಮ ಶ್ರೇಷ್ಠ, ಮೊದಲೇ ವಿಕಲ್ಪ ಶ್ರೇಷ್ಠ. ಸಾಕ್ಷಾತ್ ಬ್ರಾಹ್ಮಣರನ್ನು ಕೂಡಿಸಿ ಮಾಡುವುದು ಶ್ರೇಷ್ಠ. ಆದರೆ ಅಲ್ಲಿ ಬರತಕ್ಕಂಥ ಬ್ರಾಹ್ಮಣರು ಒಂದು ದಿವಸವೂ ಸಂಧ್ಯಾ ವಂದನೆ ಬಿಟ್ಟಿರಬಾರದು, ಪಿತೃತರ್ಪಣ ಬಿಟ್ಟಿರಬಾರದು. ಸ್ವತಃ ತಮ್ಮ ಪಿತೃಗಳನ್ನು
ಜೀವಿತ ಇದ್ದಾಗ ತಂದೆ ತಾಯಿಗಳ ಸೇವೆ ಮಾಡಿರಬೇಕು. ಆನಂತರ ಅವರು ಆಚರಣಶೀಲರಾಗಿರಬೇಕು. ಮಿನಿಮಮ್ ಶ್ರಾದ್ದ ಮಂಜರಿ ಅಂತ ಅನ್ನೋ ಗ್ರಂಥ ಹೇಳ್ತಾರೆ, ಅವರು ಹೋಟೆಲ್ನಲ್ಲಿ ಊಟ ಮಾಡಿರಬಾರ್ದು ಅಂತ ಬ್ರಾಹ್ಮಣರನ್ನು ಸಿಕ್ಕರೆ ಕೂಡಿಸ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಬ್ರಾಹ್ಮಣರು ಕೂತ್ಕೊಳ್ಳಿಕ್ಕೆ ಒಪ್ಪೋದಿಲ್ಲ, ಮಾತು ಬೇರೆ. ಯಾರನ್ನೋ ಕೂಡಿಸಿ ಆ ರೀತಿಯಾಗಿ ಪಿತೃಗಳನ್ನು, ವಿಶ್ವದೇವತೆಗಳನ್ನು ಆಹ್ವಾನ ಮಾಡಬಾರ್ದು. ಅಷ್ಟೇ ಅಲ್ಲ, ಮುಂದೆ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಆ ರೀತಿ ಡೈರೆಕ್ಟ್ ಕೂಡಿಸಿದ ಬ್ರಾಹ್ಮಣರು ಒಂದು ವರ್ಷದವರೆಗೆ, ಅಂದರೆ ಪಿತೃದೇವತೆಗಳ ಒಂದು ದಿನದವರೆಗೆ, ದೇವತೆಗಳ ಒಂದು ದಿನ, ನಮ್ಮ ಒಂದು ವರ್ಷ, ಅವರು ಬೇರೆ ಮನೆಗೆ ಊಟಕ್ಕೆ ಹೋಗಬಾರ್ದು ಅಂತೇಳಿ. ಅದಕ್ಕೆ ಯಜಮಾನ ಅವರಿಗೆ ಒಂದು ವರ್ಷಕ್ಕಾಗುವಷ್ಟು ಧಾನ್ಯಗಳನ್ನು ಕೊಡಬೇಕು, ಮೇಲೆ ದಕ್ಷಿಣೆಯನ್ನು ಕೊಡಬೇಕು ಅಂತಿದೆ. ಒಂದು ವರ್ಷಕ್ಕಾಗುವಷ್ಟು. ಇಲ್ಲದೆ ಇದ್ದರೆ ಮುಂದೆ ಅವರು, ಇಲ್ಲಿ ಕೆಲವು ಕಡೆಗೆ ನೋಡಿದ್ದೇವೆ ನಾವು, ಈ ಪಕ್ಷಮಾಸದಲ್ಲಿ ದಿನಕ್ಕೆ 2-3 ಕಡೆ ಹೋಗಿ ಕೂತು ಊಟ ಮಾಡಿ ಬರ್ತಕ್ಕಂಥವ್ರು ಕೆಲವು ಬ್ರಾಹ್ಮಣರಿದ್ದಾರೆ. ಬೆಳಗ್ಗೆ ಒಂದು ಮನೆಯಲ್ಲಿ ಶ್ರಾದ್ದ ಮಾಡಿಕೊಂಡು ಅಲ್ಲಿ ಕೂತಿರ್ತಾರೆ, ಮಧ್ಯಾಹ್ನ ಒಂದು ಕಡೆಗೆ ಮತ್ತೊಂದು ಕಡೆಗೆ ಹೋಗ್ತಕ್ಕಂಥವ್ರು ಇದ್ದಾರೆ. ಅಂಥವರನ್ನು ಕೂಡಿಸಿ ಪ್ರಯೋಜನ ಏನು? ಅಂಥ ಯೋಗ್ಯ ಬ್ರಾಹ್ಮಣರು ಸಿಗದೇ ಇದ್ದಾಗ ದರ್ಭದಲ್ಲಿ ಪಿತೃಗಳನ್ನು ಆವಾಹನ ಮಾಡೋದು ಶ್ರೇಷ್ಠ ಅಂತ ತಿಳ್ಕೊಂಡಂತ ಹೇಳಿ ವಚನ ಇದೆ. ಶ್ರಾದ್ದ ಮಂಜರಿ ಅಂತನೋ ಗ್ರಂಥ ಹೇಳ್ತಾರೆ, ಬ್ರಾಹ್ಮಣಾನಾಂ ಅಸಂಪತ್ತವು, ಯೋಗ್ಯ ಬ್ರಾಹ್ಮಣರು ಸಿಗದೇ ಇದ್ದಾಗ ಕೃತ್ವಾ ದರ್ಭಮಯಾನ್ ದ್ವಿಜಾನ್, ದರ್ಭದಿಂದ ಪವಿತ್ರ ಮಾಡಿ ಆ ದರ್ಭವನ್ನೇ ಬ್ರಾಹ್ಮಣರನ್ನು ಆವಾಹನ ಮಾಡಿ ಆ ದರ್ಭ ಬ್ರಾಹ್ಮಣರಲ್ಲಿ ವಸಿಷ್ಠ ವಾಮದೇವ ಸದಸ್ಯಾಹ ಬ್ರಾಹ್ಮಣಾಹ, ವಸಿಷ್ಠರು ವಾಮದೇವರಂಥ ಬ್ರಾಹ್ಮಣರು ಇಲ್ಲಿ ಬಂದು ಸನ್ನಿಹಿತರಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ನಂತರ ಅಲ್ಲಿ ಶ್ರಾದ್ದ ಮಾಡಬೇಕು ಅಂತ ನಿಯಮ ಇದೆ. ಪ್ರೀಣಿತ ಶ್ರಾದ್ದಂ ಕೃತ್ವಾ ವಿಧಾನೇನ ಪಶ್ಚಾತ್ ವಿಪ್ರೇಟು ದಾಪಯೇತ್. ಇನ್ನು ಆ ದರ್ಭ ಬ್ರಾಹ್ಮಣರಿಗೋಸ್ಕರ ನಾವು ಯಜ್ಞೋಪವೀತ ಇಟ್ಟಿರ್ತೇವೆ, ಗೋಪಿಚಂದನ ಇಟ್ಟಿರ್ತೇವೆ, ಆನಂತರ ದಕ್ಷಿಣೆ ಇಟ್ಟಿರ್ತೇವೆ, ನೈವೇದ್ಯಕ್ಕೆ ಹಣ್ಣು ಇಟ್ಟಿರ್ತೇವೆ, ತಾಂಬೂಲ ಇಟ್ಟಿರ್ತೇವೆ. ಅದನ್ನು ಬ್ರಾಹ್ಮಣರಿಗೆ ನಂತರ ಎಲ್ಲೇ ಎಸೆಯಬಾರ್ದು, ಮತ್ತೆ ಬ್ರಾಹ್ಮಣರ ಕರೆದು ಅವ್ರು ಕೊಡಬೇಕು. ಅವ್ರು ಎಂಥವ್ರು ಇದನ್ನು ಯೋಗ್ಯ ಜೊತೆಯಲ್ಲಿ ಕಡಿಮೆ ಎದುರುಕೊಂಡು ನಡೀತದೆ. ಅಲ್ಲಿ ದರ್ಭ ಬ್ರಾಹ್ಮಣರಿಗೆ ಕೊಟ್ಟು ಆ ನಂತರ ಸಾಕ್ಷಾತ್ ಬ್ರಾಹ್ಮಣರಿಗೆ ಶ್ರಾದ್ದ ಮುಗಿದ ಮೇಲೆ ಕೊಡಬೇಕು ಅಂತೇಳಿ ಒಂದು ನಿಯಮ ಇದೆ. ಬ್ರಾಹ್ಮಣಾನಾಂ ಸಂಪತ್ತು ದತ್ವಾ ದರ್ಭಮಯಾನ್ ದ್ವಿಜಾನ್ ಶ್ರಾದ್ದಂ ಕೃತ್ವಾ ವಿಧಾನೇನ ಪಶ್ಚಾತ್ ವಿಪ್ರೇಷು ದಾಪಯೇತ್. ಆನಂತರ ಶ್ರಾದ್ದ ಮಾಡುವಾಗ ದೇವರ ಪೆಟ್ಟಿಗೆ ಸಮೀಪದಲ್ಲೇ ಇರಬೇಕು. ದೇವರ ಪೆಟ್ಟಿಗೆ ಇಲ್ಲದೆ ಇದು ಕೂಡ ಒಂದು ತಟ್ಟೆಯಲ್ಲಿ ಶಾಲಿಗ್ರಾಮ ಇಟ್ಟುಕೊಂಡು ಶಾಲಿಗ್ರಾಮದ ಸನ್ನಿಧಾನದಲ್ಲಿ ಶ್ರಾದ್ದ ಕ್ರಿಯೆ ಆಗಬೇಕು. ಬಟ್ ದೇವರ ಸನ್ನಿಧಾನದಲ್ಲಿ, ಅದಕ್ಕೋಸ್ಕರ ದೇವರ ಗುಡಿಯಲ್ಲಿ ಮಾಡೋದು ಶ್ರೇಷ್ಠ ಅಂತ ಅನಿಸ್ಕೊಳ್ತದೆ. ವೃದ್ಧ ಹಾರಿತ ಅಂತನೂ ಸ್ಮೃತಿ ಇದೆ. 116 ಸ್ಮೃತಿಗಳು ನಮಗಿವತ್ತು ಉಪಲಬ್ಧ ಇವೆ. ಎಷ್ಟು ವಿಶಾಲವಾದ ಗ್ರಂಥರಾಶಿ ನಮಗೆ ಉಪಲಬ್ಧವಿದೆ. ವೃದ್ಧ ಹಾರಿತ ಸ್ಮೃತಿ ಹೇಳ್ತಾರೆ, ಯಹ ಶ್ರಾದ್ದಂ ಕುರುತೆ ವಿಪ್ರಹ ಶಾಲಿಗ್ರಾಮ ಶಿಲಾಗ್ರತಃ. ಯಾವ ವೇದಾಧ್ಯಯನ ಮಾಡಿದ ಬ್ರಾಹ್ಮಣ ಅಂದರೆ ಯಜಮಾನ ಶಾಲಿಗ್ರಾಮ ಶಿಲಾಗ್ರತಃ, ಶಾಲಿಗ್ರಾಮದ ಸನ್ನಿಧಾನದಲ್ಲಿ ಪಿತೃಗಳನ್ನು ಕುರಿತು ಪಿಂಡದಾನ ಮಾಡಿದರೆ ಪಿತೃಣಾಂ ತತ್ರ ತೃಪ್ತಿ ಸ್ಯಾತ್ ಗಯಾ ಶ್ರಾದ್ದಾದ ನಂತರ. ಪಿತೃಗಳು ಗಯಾ ಶ್ರಾದ್ದದಲ್ಲಿ ತೃಪ್ತಿಪಟ್ಟಷ್ಟೇ ತೃಪ್ತಿ ಪಡ್ತಾರಂತೆ. ಓ, ಭಾಳ ಯೋಗ್ಯವೃತ್ತಿ ಮಾಡಿದ ಅಂತ ತಿಳ್ಕೊಂಡಂತೇಳಿ. ಆದ್ದರಿಂದಾಗಿ ಅಲ್ಲಿ ಶಾಲಿಗ್ರಾಮ ಶಿಲೆಯನ್ನು ಇಟ್ಟು ಅದರ ಸನ್ನಿಧಾನದಲ್ಲಿ
ಈ ಶ್ರಾದ್ದಾದಿ ಕ್ರಿಯೆಗಳನ್ನು ನಡೆಸಬೇಕು. ಈ ರೀತಿ ಇನ್ನೂ ಅನೇಕವಾಗಿರ್ತಕ್ಕಂಥ ವಿಧಿವಿಧಾನಗಳ ಅರ್ಥ ಇದೆ. ಆದರೆ ಶ್ರಾದ್ದ ಇದು ಬ್ರಾಹ್ಮಣರು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಮೋಸ ಅಂತ ಅನ್ನಬಾರದು. ಸಾಕ್ಷಾತ್ತಾಗಿ ಪಿತೃದೇವತೆಗಳನ್ನು ಆವಾಹನ ಮಾಡಿ ಅರ್ಥಪುರಸ್ಸರವಾಗಿ ನಾವು ಶ್ರದ್ಧೆಯಿಂದ ಶ್ರಾದ್ದ ವಿಧಾನ ಮಾಡಿದರೆ ಪರಮಾತ್ಮ ಅನುಗ್ರಹ ನಿಶ್ಚಿತವಾಗಿಯೂ ಆಗ್ತದೆ. ಇಲ್ಲದಿದ್ದರೆ ಜೀವನದಲ್ಲಿ ದುಃಖಿಗಳಾಗಬೇಕಾಗ್ತದೆ. ಇತಿ ಅದ್ಯ ಕಥಾ ಪ್ರಸಕ್ತಿ. 1 ಗಂಟೆ ಆಯ್ತು ಈಗಾಗಲೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೇವಾಮೃತ ಉಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಲಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು.